ಕೆಲಸಕ್ಕೆ ಬಾರದ ಪಾತ್ರೆಯನ್ನು ನಿರಾಕರಿಸಿ ತಳ್ಳಿ ಬಿಡದೆ ತುಂಬಿ ತುಳುಕುವ ಪಾತ್ರೆಯಾಗಿ ಪರಿವರ್ತಿಸಯ್ಯ. ತುಂಬಿ ತುಳುಕುವ ಪಾತ್ರೆಯಾಗಿ ಪರಿವರ್ತಿಸಯ್ಯ. ಕುಂಬಾರನೇ ಕುಂಬಾರನೇ ಸೃಷ್ಟಿಕರ್ತನೇ, ಜೇಡಿ ಮಣ್ಣಾದ ನನ್ನನ್ನು ದೃಷ್ಟಿಸಿ ನೋಡಯ್ಯ. ಜೇಡಿ ಮಣ್ಣಾದ ನನ್ನನ್ನು
ನಿನ್ನ ಸನ್ನಿಧಿ ಸೇವೆಗಾಗಿ ಶುದ್ಧಿಸಿ ಬಳಸಿಕೋ. ಕುಂಬಾರನೇ ಕುಂಬಾರನೇ ಸೃಷ್ಟಿಕರ್ತನೇ, ಜೇಡಿ ಮಣ್ಣಾದ ನನ್ನನ್ನು ದೃಷ್ಟಿಸಿ ನೋಡಯ್ಯ. ಜೇಡಿ ಮಣ್ಣಾದ ನನ್ನನ್ನು ದೃಷ್ಟಿಸಿ ನೋಡಯ್ಯ. ಫಲ ಕೊಡದ ಕೊಂಬೆ ನಾನಾಗಿರಲು ಕತ್ತರಿಸಿ ಬಿಸಾಡದೆ. ಫಲ ಕೊಡದ ಕೊಂಬೆ ನಾನಾಗಿರಲು ಕತ್ತರಿಸಿ ಬಿಸಾಡದೆ. ಒಳ್ಳೆ ಫಲ ಕೊಡುವ ಕೊಂಬೆಯಾಗಿ ಪರಿವರ್ತಿಸಯ್ಯ. ಒಳ್ಳೆ ಫಲ ಕೊಡುವ ಕೊಂಬೆಯಾಗಿ ಪರಿವರ್ತಿಸಯ್ಯ. ಕುಂಬಾರನೇ ಕುಂಬಾರನೇ ಸೃಷ್ಟಿಕರ್ತನೇ, ಜೇಡಿ ಮಣ್ಣಾದ ನನ್ನನ್ನು ದೃಷ್ಟಿಸಿ ನೋಡಯ್ಯ. ಜೇಡಿ ಮಣ್ಣಾದ ನನ್ನನ್ನು ದೃಷ್ಟಿಸಿ ನೋಡಯ್ಯ. ಕೆಲಸಕ್ಕೆ ಬಾರದ ಪಾತ್ರೆಯನ್ನು ತಳ್ಳಿ ಬಿಡದೆ. ಕೆಲಸಕ್ಕೆ ಬಾರದ ಪಾತ್ರೆಯನ್ನು ನಿರಾಕರಿಸಿ ತಳ್ಳಿ ಬಿಡದೆ. ತುಂಬಿ ತುಳುಕುವ ಪಾತ್ರೆಯಾಗಿ ಪರಿವರ್ತಿಸಯ್ಯ. ತುಂಬಿ ತುಳುಕುವ ಪಾತ್ರೆಯಾಗಿ ಪರಿವರ್ತಿಸಯ್ಯ. ಕುಂಬಾರನೇ ಕುಂಬಾರನೇ ಸೃಷ್ಟಿಕರ್ತನೇ, ಜೇಡಿ ಮಣ್ಣಾದ ನನ್ನನ್ನು ದೃಷ್ಟಿಸಿ ನೋಡಯ್ಯ. ಜೇಡಿ ಮಣ್ಣಾದ ನನ್ನನ್ನು ದೃಷ್ಟಿಸಿ ನೋಡಯ್ಯ. ಜೇಡಿ ಮಣ್ಣಾದ ನನ್ನನ್ನು ದೃಷ್ಟಿಸಿ ನೋಡಯ್ಯ. ಹಾಲೆಲೂಯಾ. ಯೇಸುವೇ ಮನದರ ಗತದೇರಿಯಾನ ಸಂದರೇನ ಜುಡರ ಭವಿಷ್ಯದ ಗತದೇರಿಯಾನ. ದೇವರಾತ್ಮನೇ ನಿನಗೆ ಸ್ತೋತ್ರಪ್ಪ. ನಿನ್ನನ್ನು ನಾವು ಆರಾಧಿಸ್ತೇವಪ್ಪ ಯೇಸುವೇ. ಕರ್ತನೇ ನಿನ್ನ ನಾಮವನ್ನು ನಾವು ಮಹಿಮೆಪಡಿಸ್ತೇವಪ್ಪ ಯೇಸುವೇ. ಕರ್ತನೇ ನಿನ್ನ ಸ್ವಾಮಿ ನಿನ್ನನ್ನು ನಾವು ಸ್ತುತಿಸ್ತೇವಪ್ಪ. ನೀನು ಒಳ್ಳೆಯವನು ಕರ್ತನೇ. ನೀನು ಪರಾಕ್ರಮವಾದ ಕಾರ್ಯಗಳನ್ನು ಮಾಡುವ ದೇವರು ನೀನಾಗಿರುವುದಕ್ಕಾಗಿ ಸ್ತೋತ್ರ. ದೇವರೇ ನಿನ್ನಿಂದೆಲ್ಲ ಸಾಧ್ಯ ಪರಿಶ್ರಮ ನಿನ್ನೆಲ್ಲವನ್ನು ಮಾಡಲು ಶಕ್ತನಾಗಿರುವುದಕ್ಕಾಗಿ ಸ್ತೋತ್ರ. ದೇವರೇ ಕರ್ತನೇ ನಿನ್ನಿಂದ
ಎಲ್ಲ ಸಾಧ್ಯ, ಎಲ್ಲ ಸಾಧ್ಯ ಅಪ್ಪ ಯೇಸುವೇ. ನೀನೆಲ್ಲವನ್ನು ಮಾಡಲು ಶಕ್ತನಾಗಲಿ ಕರ್ತನದಕ್ಕಾಗಿ ಸ್ತೋತ್ರ ಸ್ವಾಮಿ, ಸ್ತೋತ್ರವಾಗಲಿ ಕರ್ತನೆ. ಹಲ್ಲೆಲೂಯಾ ಯೇಸುವೇ. ಮನುಷ್ಯರಿಗೆ ಅಸಾಧ್ಯವಾದುದೆಲ್ಲವೂ ನಿನ್ನಿಂದಲೇ ಸಾಧ್ಯವಯ್ಯ. ಸಕಲವ ಸೃಷ್ಟಿಸಿದ ಸರ್ವಶಕ್ತನೇ, ನಿನಗೆ ಎಲ್ಲವೂ ಸಾಧ್ಯವಯ್ಯ. ಮನುಷ್ಯರಿಗೆ ಅಸಾಧ್ಯವಾದುದೆಲ್ಲವೂ ನಿನ್ನಿಂದಲೇ ಸಾಧ್ಯವಯ್ಯ. ಸಕಲವ ಸೃಷ್ಟಿಸಿದ ಸರ್ವಶಕ್ತನೇ, ನಿನಗೆ ಎಲ್ಲವೂ ಸಾಧ್ಯವಯ್ಯ. ಸಾಧ್ಯ, ನಿನಗೆ ಸಾಧ್ಯ, ಸಾಧ್ಯ, ನಿನಗೆ ಸಾಧ್ಯ, ಸಾಧ್ಯ, ನಿನಗೆ ಸಾಧ್ಯ, ಸಾಧ್ಯ, ನಿನಗೆ ಸಾಧ್ಯ. ಪರಾಕ್ರಮವುಳ್ಳವರೇ, ಪರಲೋಕದ ತಂದೆಯೇ, ನಿನಗೆ ಅಸಾಧ್ಯವೂ ಒಂದು ಇಲ್ಲ, ನಿನಗೆ ಸಮಾನರು ಯಾರೂ ಇಲ್ಲ. ಪರಾಕ್ರಮವುಳ್ಳವರೇ, ಪರಲೋಕದ ತಂದೆಯೇ, ನಿನಗೆ ಅಸಾಧ್ಯವೂ ಒಂದು ಇಲ್ಲ, ನಿನಗೆ ಸಮಾನರು ಯಾರೂ ಇಲ್ಲ. ಸರ್ವವನ್ನು ಗೆದ್ದು ಎದ್ದಿರುವೆ, ಸೈತಾನನ ತಲೆಯನ್ನು ಜಜ್ಜಿರುವೆ. ಸರ್ವವನ್ನು ಗೆದ್ದು ಎದ್ದಿರುವೆ, ಸೈತಾನನ ತಲೆಯನ್ನು ಜಜ್ಜಿರುವೆ. ಯೇಸು ನಿನ್ನ ನಾಮಕ್ಕೆ ದೆವ್ವ ಹೆದರಿ ಓಡುತ್ತೆ, ಪಾಪ ಶಾಪ ನೀಗಿ ಹೋಗುತ್ತೆ. ಯೇಸು ನಿನ್ನ ನಾಮಕ್ಕೆ ದೆವ್ವ ಹೆದರಿ ಓಡುತ್ತೆ, ಪಾಪ ಶಾಪ ನೀಗಿ ಹೋಗುತ್ತೆ. ಸಾಧ್ಯ, ನಿನಗೆ ಸಾಧ್ಯ, ಸಾಧ್ಯ, ನಿನಗೆ ಸಾಧ್ಯ, 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 ನಿನಗೆ ಸಾಧ್ಯ. ಪರಾಕ್ರಮವುಳ್ಳವರೇ, ಪರಲೋಕದ ತಂದೆಯೇ, ನಿನಗೆ ಅಸಾಧ್ಯವೂ ಒಂದು ಇಲ್ಲ, ನಿನಗೆ ಸಮಾನರು ಯಾರೂ ಇಲ್ಲ. ಪರಾಕ್ರಮವುಳ್ಳವರೇ, ಪರಲೋಕದ ತಂದೆಯೇ, ನಿನಗೆ ಅಸಾಧ್ಯವೂ ಒಂದು ಇಲ್ಲ, ನಿನಗೆ ಸಮಾನರು ಯಾರೂ ಇಲ್ಲ. ನಂಬಿಕೆ ವ್ಯರ್ಥವಾಗಿ ಹೋಗಲು ನಿನ್ನ ಮಹಿಮೆಯ ನಾನು ಕಾಣುವೆನು. ನಂಬಿಕೆ ವ್ಯರ್ಥವಾಗಿ ಹೋಗಲು ನಿನ್ನ ಮಹಿಮೆಯ ನಾನು ಕಾಣುವೆನು. ನಾನು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅಧಿಕವಾಗಿಯೇ ಮಾಡುವೆ. ನಾನು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅಧಿಕವಾಗಿಯೇ ಮಾಡುವೆ. ಸಾಧ್ಯ, ನಿನಗೆ ಸಾಧ್ಯ, ಓ ಸಾಧ್ಯ, ನಿನಗೆ ಸಾಧ್ಯ, ಸಾಧ್ಯ, ನಿನಗೆ ಸಾಧ್ಯ, ಸಾಧ್ಯ, ನಿನಗೆ ಸಾಧ್ಯ. ಪರಾಕ್ರಮವುಳ್ಳವರೇ, ಪರಲೋಕದ ತಂದೆಯೇ, ನಿನಗೆ ಅಸಾಧ್ಯವೂ ಒಂದು ಇಲ್ಲ, ನಿನಗೆ ಸಮಾನರು ಯಾರೂ ಇಲ್ಲ. ಪರಾಕ್ರಮವುಳ್ಳವರೇ, ಪರಲೋಕದ ತಂದೆಯೇ, ನಿನಗೆ ಅಸಾಧ್ಯವೂ ಒಂದು ಇಲ್ಲ, ನಿನಗೆ ಸಮಾನರು ಯಾರೂ ಇಲ್ಲ. ಕುರುಡರ ಕಣ್ಗಳ ತೆರೆರೆ, ಕಿವುಡರ ಕಿವಿಗಳ
ಸತ್ತವರ ಎಬ್ಬಿಸಿರುವೆ. ಒಂದೇ ಒಂದು ಮಾತಿನಿಂದ ವ್ಯಾಧಿಗಳ ಸ್ವಸ್ಥಪಡಿಸಿ ಸತ್ತವರ ಎಬ್ಬಿಸಿರುವೆ. ಸಾಧ್ಯ ನಿನಗೆ ಸಾಧ್ಯ, ಸಾಧ್ಯ ನಿನಗೆ ಸಾಧ್ಯ, ಸಾಧ್ಯ ನಿನಗೆ ಸಾಧ್ಯ, ಸಾಧ್ಯ ನಿನಗೆ ಸಾಧ್ಯ. ಪರಾಕ್ರಮ ಉಳ್ಳವರೇ, ಪರಲೋಕದ ತಂದೆಯೇ, ನಿನಗೆ ಅಸಾಧ್ಯವು ಒಂದು ಇಲ್ಲ, ನಿನಗೆ ಸಮಾನರು ಯಾರೂ ಇಲ್ಲ. ಪರಾಕ್ರಮ ಉಳ್ಳವರೇ, ಪರಲೋಕದ ತಂದೆಯೇ, ನಿನಗೆ ಅಸಾಧ್ಯವು ಒಂದು ಇಲ್ಲ, ನಿನಗೆ ಸಮಾನರು ಯಾರೂ ಇಲ್ಲ. ಪರಾಕ್ರಮ ಉಳ್ಳವರೇ, ಪರಲೋಕದ ತಂದೆಯೇ, ನಿನಗೆ ಅಸಾಧ್ಯವು ಒಂದು ಇಲ್ಲ, ನಿನಗೆ ಸಮಾನರು ಯಾರೂ ಇಲ್ಲ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ದೇವರಾತ್ಮನೇ, ನಿನಗೆ ಸ್ತೋತ್ರವಾಗಲಿ ತಂದೆಯಾದ. ಓ ನಿನಗೆ ಮಹಿಮೆ ಆಗಲಿ ಕರ್ತನೇ. ನಿನ್ನಿಂದ ಅಸಾಧ್ಯವಾದ ಕಾರ್ಯವೊಂದು ಇಲ್ಲ ಸ್ವಾಮಿ. ಓ ನಿನ್ನ ಮಹಿಮೆಯಾದ ಕಾರ್ಯಗಳನ್ನು ಮಾಡಲು ಶಕ್ತನಪ್ಪ. ಓ ನಿನ್ನ ಪರಾಕ್ರಮಕ್ಕಾಗಿ ಸ್ತೋತ್ರ ನಿನ್ನ ಸ್ವಾಮಿ. ಓ ನಿನ್ನ ಮಹಿಮೆಗಾಗಿ ಸ್ತೋತ್ರ ಅಪ್ಪ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಯೇಸುವಿನ ನಾಮದಲ್ಲಿ ದೇವರಾತ್ಮನೇ, ನಿನಗೆ ಸ್ತೋತ್ರ ಅಪ್ಪ. ದೇವರಾತ್ಮನೇ, ಕುರುಡರ ಕಣ್ಣುಗಳ ತೆರೆದವ,
ಅಪ್ಪ ನಮ್ಮ ಆಶ್ರಯವಾಗಿರುವ ದೇವರೇ, ನಿನಗೆ ಸ್ತೋತ್ರ. ಕರ್ತನೇ, ಬಲವು ಮಹತ್ವವುಳ್ಳವನೇ, ನಿನ್ನ ನಾಮವನ್ನು ನಾವು ಮಹಿಮೆಪಡಿಸುತ್ತೇವಪ್ಪ. ಹಲ್ಲೆಲೂಯಾ. ಆಶ್ರಯ ಗಿರಿಯಾದವನೇ, ನನ್ನ ಕಾಯುವ ಕರ್ತ ನೀನೇ. ನನ್ನ ಆಶ್ರಯ ಗಿರಿಯಾದವನೇ, ನನ್ನ ಕಾಯುವ ಕರ್ತ ನೀನೇ. ಬಲ ಮಹತ್ವವುಳ್ಳವನೇ,
ನಿನಗೆ ನನ್ನ ರಕ್ಷಕನಪ್ಪ. ಓ ನನ್ನ ರಕ್ಷಣೆಯಾಗುವೆ. ನನ್ನ ದೇವರೇ ನಿನಗೆ ಸ್ತೋತ್ರ ಸ್ವಾಮಿ. ಅಯ್ಯಾ ನಿನಗೆ ಸ್ತೋತ್ರ. ಸ್ತೋತ್ರ ನಿನ್ನ ಉಪಕಾರಗಳಿಗಾಗಿ ನಿನ್ನ ಮೇಲುಗಳಿಗಾಗಿ ಸ್ತೋತ್ರಪ್ಪ. ನಿನ್ನ ಮನುಷ್ಯದಲ್ಲಿ ನಡೆಸುವ ಎಲ್ಲ ಗಿಡಗಳಿಗಾಗಿ ಸ್ತೋತ್ರಪ್ಪ. ಓ ಶನರ ಬರ ಬರ ಗತನೆರಿಯಾನ ಸದರ ನನಗತನೆ ಕಾರ್ಯವಳಿಸಲು ಈ ಬದುಕು ಸಾಲದಯ್ಯ. ನಿನ್ನ ಪ್ರೀತಿ ವರ್ಣಿಸಲು ನನ್ನಿಂದಾಗದಯ್ಯ. ನಿನ್ನ ಕಾರ್ಯವಳಿಸಲು ಈ ಬದುಕು ಸಾಲದಯ್ಯ. ತಂದೆ ದೇವಾ ಮಾಡಿಲಲ್ಲಿ ನನಗೆ ಸುಖವು. ತಂದೆ ದೇವಾ ಆನಂದವೇ ಮಾಡಿಲಲ್ಲಿ ನನಗೆ ಸುಖವು. ತಂದೆ ದೇವಾ ತಂದೆ ದೇವಾ ಸರ್ವ ನೀನಯ್ಯ. ನೀನಿದ್ದರೆ ನನಗೆ ಸಾಕು. ದೇವಾ ದೇವಾ ಸರ್ವ ನೀನಯ್ಯ. ನೀನಿದ್ದರೆ ನನಗೆ ಸಾಕು. ನನ್ನ ಪ್ರಾಣ ಸ್ನೇಹಿತನೇ ನಿನ್ನ ಸನ್ನಿಧಿ ಪರಿಮಳವೇ ಸಿಹಿ ಜೇನಿಗಿಂತ ನಿನ್ನ ಪ್ರೀತಿ ಎಷ್ಟೋ ಮಧುರ. ನನ್ನ ಪ್ರಾಣ ಸ್ನೇಹಿತನೇ ನಿನ್ನ ಸನ್ನಿಧಿ ಪರಿಮಳವೇ ಸಿಹಿ ಜೇನಿಗಿಂತ ನಿನ್ನ ಪ್ರೀತಿ ಎಷ್ಟೋ ಮಧುರ. ತಂದೆ ದೇವಾ ನಿನ್ನಡಿಲಲ್ಲಿ ನನಗೆ ಸುಖವು. ತಂದೆ ದೇವಾ ನನ್ನಾನಂದವೇ ನಿಮ್ಮಡಿಲಲ್ಲಿ ನನಗೆ ಸುಖವು. ತಂದೆ ದೇವಾ ನನ್ನಾನಂದವೇ ನಿಮ್ಮಡಿಲಲ್ಲಿ ನನಗೆ ಸುಖವು. ತಂದೆ ದೇವಾ ನನ್ನಾನಂದವೇ ನಿಮ್ಮಡಿಲಲ್ಲಿ ನನಗೆ ಸುಖವು. ಕರ್ತನ ಕರೆಗಳು ನಾವು ವಿವಿಧ ವಿಷಯಗಳಿಗಾಗಿ ಕರ್ತನ ಸಮ್ಮುಖದಲ್ಲಿ ನಾವು ಪ್ರಾರ್ಥನೆಗಾಗಿ ಒಪ್ಪಿಸಿಕೊಡೋಣ. ನಾವು ಆಮೇಲೆ ದಿನದಲ್ಲಿ ಸಭೆಗಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಆತ್ಮಗಳಿಗಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಆಮೇಲೆ ದೇವರು ವಾಗ್ದಾನ ಮಾಡಿದ ಎಲ್ಲ ವಾಗ್ದಾನಗಳಿಂದ ನೆನೆಸಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರು ತನ್ನ ವಾಗ್ದಾನಗಳನ್ನು ನೆರವೇರಿಸಲಿಕ್ಕೆ ನಂಬಿಗಸ್ತನಾಗಿರುವಂಥ ದೇವರಾಗಿ ನನಗೆ ಖಂಡಿತವಾಗಲು ಆಮೇಲೆ ನಾವು ಪ್ರಾರ್ಥಿಸುವಾಗ ಆಮೇಲೆ ತನ್ನ ವಾಗ್ದಾನಗಳನ್ನು ನೆರವೇರಿಸಿ
ನಮ್ಮನ್ನು ನಡೆಸಲು ಅಥವಾ ಶಕ್ತನಾಗಿ ನನ್ನ ಸಭೆಯ ಎಲ್ಲ ಕಾರ್ಯಗಳನ್ನು ದೇವರ ಆಸರೆ ಒಪ್ಪಿಸಿಕೊಡುತ್ತ ನಾವು ಪ್ರಾರ್ಥನೆ ಮಾಡೋಣ. ಹೊಸ ಆಲಯಕ್ಕಾಗಿ ಆಮೇಲೆ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರು ಹೊಸದಾಗಿರುವಂತ ಆಲಯ ನಮಗಾಗಿ ಕೊಡ್ಲಿಕ್ಕೋಸ್ಕರವಾಗಿ ಅದರ ಬಾಗಿಲುಗಳ ಮಾರ್ಗಗಳನ್ನೆಲ್ಲ ದೇವರು ತೆರೀಲಿಕ್ಕಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಆಮೇಲೆ ಮುಂದಿರುವ ದಿನಗಳ ಸಭೆಯಲ್ಲಿ ಬರುವ ಎಲ್ಲ ಕುಟುಂಬಗಳಿಗಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸಭೆ ನಡುವೆ ಎಲ್ಲ ಪ್ರಾರ್ಥನೆಗಳಿಗಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರು ತಾನೆಲ್ಲ ಅದ್ಭುತವಾಗಿ ಅತಿಶಯವಾಗಿ ನಡೆಸಲಿಕ್ಕಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧಾತ್ಮನ ಸಾನ್ನಿಧ್ಯ ಪ್ರಸನ್ನತೆ ಎಲ್ಲ ವಿಷಯಗಳಲ್ಲಿ ಇರಲಿಕ್ಕೋಸ್ಕರವಾಗಿ ದೇಶಕ್ಕಾಗಿ, ಪಟ್ಟಣಕ್ಕಾಗಿ, ರಾಜ್ಯಗಳಿಗಾಗಿ, ಅಧಿಕಾರಿಗಳಿಗಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರವರನ್ನೆಲ್ಲ ಆಶೀರ್ವದಿಸಲಿಕ್ಕೋಸ್ಕರ, ನಡೆಸಲಿಕ್ಕೋಸ್ಕರವಾಗಿ ದೇಶದ ಪಟ್ಟಣಗಳ, ರಾಜ್ಯಗಳಲ್ಲಿ ಆಗಿರುವ ಎಲ್ಲ ಸಭೆಗಳು, ಸೇವಕರುಗಳು, ಕುಟುಂಬಗಳು, ವಿಶ್ವಾಸಗಳು ಎಲ್ಲರ ದೇವರ ಆಸರೆ ಒಪ್ಪಿಸಿಕೊಡುತ್ತಾ ಈ ಸಮಯದಲ್ಲಿ ಎಲ್ಲ ವಿಷಯಗಳಲ್ಲಿ ದೇವರ ಆಸರೆ ಒಪ್ಪಿಸಿಕೊಡು. ಕರ್ತನೆ ನಮ್ಮೊಂದಿಗೆ ಮಾತನಾಡಿ ನಡೆಸಲಿಕ್ಕೋಸ್ಕರವಾಗಿ ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಪರಿಶುದ್ಧನಾದ ದೇವರೇ, ಅಪ್ಪ ಕರ್ತನೆ, ಉಪವಾಸ ಪ್ರಾರ್ಥನೆಯನ್ನ ನೀನ್ ತಾನೇ ಆಯೋಜಿಸಿ ಕರ್ತನೆ ಕೊಡಲ್ಪಟ್ಟಂತ ಈ ಒಂದು ದಯೆಗಾಗಿ, ಕೃಪೆಗಾಗಿ ನಾನು ಸ್ತೋತ್ರ ಮಾಡುತ್ತೇನೆ. ಯೇಸಪ್ಪ, ನಿನ್ನ ಸಮ್ಮುಖದಲ್ಲಿ ಕರ್ತನೆ ಸೇರಿ ಬರುವಂತೆ ನೀನು ಕೊಟ್ಟಂತ ಈ ಕೃಪೆಗಾಗಿ ಸ್ತೋತ್ರ ಅಪ್ಪ. ಯೇಸುವೇ, ನಿನ್ನ ಪ್ರಸನ್ನತೆಯನ್ನ, ನಿಮ್ಮ ಸಾನ್ನಿಧ್ಯವನ್ನು ಅನುಭವಿಸಲು ನೀನು ದಯೆ ಕೊಟ್ಟದಕ್ಕಾಗಿ ಸ್ತೋತ್ರ. ದೇವರೇ, ನಮ್ಮ ಮಧ್ಯದಲ್ಲಿ ನೀನಿರೋದಕ್ಕಾಗಿ ಸ್ತೋತ್ರ. ಯೇಸಪ್ಪ ಕರ್ತನೆ, ಸ್ವಾಮಿ ದೇವರ ಆತ್ಮನೆ ಒಬ್ಬೊಬ್ಬರನ್ನೇನು ಬಲಪಡಿಸು ರಾಜ. ಕರ್ತನೆ, ಸಭೆಯನ್ನು ನಿನ್ನ ಹಸ್ತದಲ್ಲಿ ಸಮರ್ಪಿಸ್ತೇನೆ. ಸಭೆಲ್ಲ ಮಕ್ಕಳನ್ನ ಕರ್ತನೆ ನೀನು ತಾನೇ ಆಶೀರ್ವದಿಸು. ಬರ್ಲಿಕ್ಕಿರುವಂಥ ಹೊಸ ಆತ್ಮಗಳಿಗಾಗಿ ನಾನು ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇನೆ. ನೀನು ಅಪ್ಪ ದೇವರವರನ್ನು ಸಂಧಿಸಿ ಕರೆತಾ ದೇವರ ಬಿಡುಗಡೆನ ಅನುಭವಿಸಲಿ, ನಿನ್ನ ಸಮಾಧಾನವನ್ನು ಹೊಂದಿಕೊಳ್ಳಲಿ, ನಿನ್ನ ಪ್ರೀತಿಯಲ್ಲಿ, ಐಕ್ಯತೆಯಲ್ಲಿ, ಅನ್ಯೋನ್ಯತೆಯಲ್ಲಿ ಪಾಲುಗಾರರಾಗಲಿ. ದೇವರೇ, ನಿನ್ನ ನಿತ್ಯತ್ವದಲ್ಲಿ ಪಾಲುಗಾರರಾಗುವಂತೆ ನೀನು ಒಬ್ಬೊಬ್ಬರನ್ನು ಕರ್ತನೆ ನಿನ್ನ ಮಹಿಮೆಯಿಂದ ನಡೆಸಲ್ಪಡೋದಕ್ಕಾಗಿ ನಾನು ಸ್ತೋತ್ರ ಮಾಡುತ್ತೇನೆ. ಅದೇ ರೀತಿಯಾಗಿ ಕರ್ತನೆ ಯೇಸುವೇ, ದೇವರೇ, ಈ ಪಟ್ಟಣವನ್ನು ನಿನ್ನ ಹಸ್ತದಲ್ಲಿ ಸಮರ್ಪಿಸ್ತೇನೆ. ಕರ್ತನೆ, ಈ ಪಟ್ಟಣಕ್ಕೆ ಕರ್ತನೆ ನಮ್ಮನ್ನು ಕರೆತಂದಂಥ ದೇವರ ಉದ್ದೇಶಗಳು ನಮ್ಮ ಜೀವಿತದಲ್ಲಿ ನೆರವೇರಲಿ ಅಪ್ಪ. ಈ ಪಟ್ಟಣವನ್ನು ದೇವರು ಆಳ್ವಿಕೆ ಮಾಡಬೇಕಾಗಿ ನಾನು ಪ್ರಾರ್ಥಿಸ್ತೇನೆ. ಯೇಸುವೇ ಕರ್ತನೆ, ಈ ಪಟ್ಟಣಕ್ಕಾಗಿ ಅಪ್ಪ ದೇವರೇ, ಈ ಪಟ್ಟಣದ ಬಿಡುಗಡೆಗಾಗಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇನೆ. ಯೇಸುವಿನ ಬಿಡುಗಡೆ ಈ ಪಟ್ಟಣದಲ್ಲಿ ಉಂಟಾಗಬೇಕು. ಕರ್ತನೆ, ನಿನ್ನ ದೇವರೇ ದೂತರನ್ನ ದಂಡಳಿಸಿ ಕರ್ತನೆ ಸಂಧಿಸಬೇಕಾದಂತ ಓ ಕರ್ತನೆ ಆತ್ಮಗಳನ್ನು ಸಂಧಿಸುವಂತೆ, ದೇವರೇ ಕುಟುಂಬಗಳನ್ನು ಸಂಧಿಸುವಂತೆ, ಅವರು ಆಗಿರುವಂತ ಎಲ್ಲಾ ಪರಿಸ್ಥಿತಿಗಳಿಂದ ದೇವರು ಬಿಡಿಸಿ ಅವರನ್ನು ಕರೆತರುವುದಕ್ಕಾಗಿ ಸ್ತೋತ್ರ ಮಾಡುತ್ತಾ, ದೇವರೇ, ಈ ಪಟ್ಟಣದಲ್ಲಿ ಕರ್ತನೆ ನೀನು ಇಡಲ್ಪಟ್ಟಂತ, ನೀನು ಕರ್ತನೆ ಅಪ್ಪ ದೇವರ ವಾಗ್ದಾನ ಮಾಡಿದಂತ ಸ್ಥಳಕ್ಕಾಗಿ ನಾನು ಸ್ತೋತ್ರ ಮಾಡುತ್ತೇನೆ. ಯೇಸುವೇ ಕರ್ತನೆ, ಒಂದು ಒಳ್ಳೆಯ ಸ್ಥಳವನ್ನು ನೀನು ಒದಗಿಸಿ ಕೊಡಪ್ಪ. ದೇವರೇ, ಆಲಯವನ್ನ ಕರ್ತನೆ ದೇವರೇ ಕಟ್ಟಿ ಅದರಲ್ಲಿ ಕರ್ತನೆ ನಿಮ್ಮನ್ನ ದೇವರೇ ಆರಾಧಿಸುವಂತೆ, ನಿಮ್ಮನ್ನ ಮಹಿಮೆ ಪಡಿಸುವಂತೆ ನೀನು ಕೊಡಲ್ಪಡುವಂತ ನಿನ್ನ ಕರ್ತನೆ ಆಲಯಕ್ಕಾಗಿ, ಕಟ್ಟಡದ ಆಲಯಕ್ಕಾಗಿ ನಾನು ಸ್ತೋತ್ರ ಮಾಡುತ್ತೀನಪ್ಪ. ದೇವರೇ ಕರ್ತನೆ, ನೀನು ಕರ್ತನೆ ಉದ್ದೇಶಿಸಿದ ಸ್ಥಳವನ್ನ ದೇವರು ಒದಗಿಸಿ ಕೊಡಬೇಕಾಗಿ ನಾನು ಪ್ರಾರ್ಥಿಸ್ತೇನೆ. ನಾವು ಕೇಳುತ್ತಿದೆ, ನನ್ನ ದೇವರಿಂದ ಅಸಾಧ್ಯವಾದಂಥ ಕಾರ್ಯಗಳು ಒಂದು ಇಲ್ಲ ಸ್ವಾಮಿ. ನೀನೆಲ್ಲವೂ ಸಾಧ್ಯವಾಗಿರುವುದಕ್ಕಾಗಿ ಸ್ತೋತ್ರ. ನೀನೆಲ್ಲವನ್ನ ಮಾಡಲು ಶಕ್ತನು, ಇಲ್ಲದನ್ನ ಇರುವ ಹಾಗೆ ಅಪ್ಪ ಕರ್ತನೆ ನೀನು ಉಂಟು ಮಾಡುವಂಥ ದೇವರಪ್ಪ. ಆದಿಯ ಎಲ್ಲ ಕಾರ್ಯಗಳನ್ನ ನಾವು ನೋಡುವಾಗ ಯೇಸಪ್ಪ ದೇವರೇ, ನಿನ್ನ ವಾಕ್ಯಗಳಿಂದ ಅದು ಉಂಟಾಯಿತು. ಯೇಸಪ್ಪ, ನಿನ್ನ ಜೀವುಳ್ಳ ವಾಕ್ಯದಿಂದ ಸ್ವಾಮಿ ಒಂದೊಂದು ಕರ್ತನೆ ಸೃಷ್ಟಿಯ ಕಾರ್ಯಗಳು ನಡೆಯಲ್ಪಟ್ಟ ಹಾಗೆ ಯೇಸುವೇ, ನಿನ್ನ ನಾಮದಲ್ಲಿ ನಾನು ಬೇಡಿಕೊಳ್ಳುತ್ತೇನಪ್ಪ. ದೇವರೇ, ನೀನು ಕೊಡ್ಲಿಕ್ಕಿರುವಂತ ಸ್ಥಳಕ್ಕಾಗಿ ಸ್ತೋತ್ರ, ನೀನು ಕೊಡ್ಲಿಕ್ಕಿರುವಂತ ಆಲಯಕ್ಕಾಗಿ ಸ್ತೋತ್ರ, ನೀನು ಕರ್ತನೆ ಕೊಡ್ಲಿಕ್ಕಿರುವಂತ ಆತ್ಮಗಳಿಗಾಗಿ ಸ್ತೋತ್ರ ಮಾಡುತ್ತೇನೆ. ನಿನ್ನ ಉಜ್ಜೀವನ ಹೇಳಲಿ ಯೇಸು ಕ್ರಿಸ್ತನ ಉಜ್ಜೀವನಕ್ಕಾಗಿ ಸ್ತೋತ್ರ ಮಾಡುತ್ತೇನಪ್ಪ. ನಿನ್ನ ದೇವರೇ ಉಜ್ಜೀವನವನ್ನ ನಮ್ಮ ಕರ್ತನೆ ದೇವರ ಮಧ್ಯದಿಂದ ನೀನು ಎಬ್ಬಿಸಪ್ಪ.
ದೇವರೇ ಕರ್ತನೆ ಸ್ವಾಮಿ, ನಮ್ಮ ದೇಶವನ್ನ ಆಳ್ವಿಕೆ ಮಾಡು, ನಮ್ಮ ರಾಜ್ಯವನ್ನ ಆಳ್ವಿಕೆ ಮಾಡಪ್ಪ. ದೇವರೇ ಕರ್ತನೆ ಎಲ್ಲ ಅಧಿಕಾರಿಗಳಲ್ಲಿ ನಾಸ್ತದ ಸಮರ್ಪಿಸ್ತೇನೆ, ನೀನು ಅವರನ್ನು ಆಳ್ವಿಕೆ ಮಾಡು. ದೇವರೇ ಕರ್ತನೆ ಲೋಕದಲ್ಲಿರುವುದರಲ್ಲೆಲ್ಲ ಸಂಪಾದಿಸಿಕೊಂಡು ಅಪ್ಪ ಆತ್ಮ ನಷ್ಟಪಟ್ಟರೆ ಏನು ಪ್ರಯೋಜನ ಎಂಬುದಾಗಿ ವಾಕ್ಯ ಹೇಳಿದ ಹಾಗೆ ಕರ್ತನೆ ಲೋಕದ ಅಧಿಕಾರ, ಲೋಕದ ಕರ್ತನೆ ಸಮಸ್ತವನ್ನ ಸ್ವಾಮಿ ದೇವರೇ ಅಪ್ಪ ಕರ್ತನೆ ಒದಗಿಸಿ ಕೊಟ್ಟಿರುವಾಗ ದೇವರೇ ಆತ್ಮ ನಷ್ಟಪಡದ ಹಾಗೆ ಎಲ್ಲಾ ಆತ್ಮಗಳು ಕರ್ತನ ಕಡೆಗೆ ತಿರುಗಿಕೊಳ್ಳಲಿ ಅಪ್ಪ. ದೇವರೇ ನಿನ್ನ ಬಿಡುಗಡೆಯನ್ನು ಹೊಂದಿಕೊಳ್ಳಲಿ ಸ್ವಾಮಿ. ನನ್ನ ದೇಶದ ಆಳ್ವಿಕೆ ನಿನ್ನದಾಗಲಿ ಕರ್ತನೆ. ಒಂದೊಂದು ಕರ್ತನೆ ದೇವರೇ ರಾಜ್ಯಗಳ ನೀನು ಸಂಧಿಸು ಅಪ್ಪ, ರಾಜ್ಯಗಳಲ್ಲಿರುವಂತ ಎಲ್ಲ ಪಟ್ಟಣಗಳನ್ನು ನೀನು ಸಂಧಿಸಪ್ಪ. ನಿನ್ನ ಬಿಡುಗಡೆ ಉಂಟಾಗಲಿ. ಎಲ್ಲೆಲ್ಲ ಸಭೆಗಳು ಸೇವಾ ಕಾರ್ಯಗಳು ನಡೆಸಲ್ಪಡ್ತಾ ಇದೆಯೋ ಎಲ್ಲಾ ಸೇವಕರುಗಳ ಮೇಲೆ ದೇವರ ಬಿಡುಗಡೆಯನ್ನು ಬೇಡಿಕೊಳ್ಳುತ್ತೇನೆ. ನಿನ್ನ ಬಿಡುಗಡೆಯಿಂದ ತುಂಬಿಸು, ನಿನ್ನ ಬಲದಿಂದ ತುಂಬಿಸು. ಸ್ಥಿರವಾಗಿ ದೃಢರಾಗಿ ನಿಲ್ಲಿಕ್ಕೆ ಬೇಕಾದಂತ ಆತ್ಮನ ಬಲವನ್ನ, ವಿವೇಕವನ್ನ, ಜ್ಞಾನವನ್ನ ನೀವು ಕೊಟ್ಟು ನಡೆಸ್ರಿ ಅಪ್ಪ. ಯೇಸುವೆ ಬರುವಂತ ಶೋಧನೆಗಳು ಅಪ್ಪ ದೇವರೇ ಬಿರುಗಾಳಿಗಳ ಮಧ್ಯದಲ್ಲೂ ದೇವರೇ ನಿನ್ನನ್ನೇ ನಂಬಿ ಶಾಂತರಾಗಿ ನಿಲ್ಲಿಕ್ಕೆ ಬೇಕಾದಂತ ದೇವರೇ ಬಲವನ್ನು ಅನುಗ್ರಹಿಸಪ್ಪ. ಒಪ್ಪಿಸಿಕೊಡುತ್ತೇನೆ ಸ್ವಾಮಿ, ನೀನು ಆಶೀರ್ವದಿಸು ಕರ್ತನೇ ಸ್ವಾಮಿ. ದೇವರ ಸಭೆಯಲ್ಲಿ ನಡೆಯಲ್ಪಡುವಂತ ಎಲ್ಲ ಸೇವಾ ಕಾರ್ಯಗಳನ್ನ, ಎಲ್ಲಾ ಪ್ರಾರ್ಥನೆಗಳನ್ನ ಸಮರ್ಪಿಸ್ತೇನೆ. ನೀನು ಆಳ್ವಿಕೆ ಮಾಡಿ, ನೀನು ಆಶೀರ್ವದಿಸಪ್ಪ. ನೀನು ನಮ್ಮ ಮಧ್ಯಸ್ಥಿಕನಾಗಿ ನಿಲ್ಲಬೇಕಾಗಿ, ನೀನು ನಮ್ಮ ಕರ್ತನೇ ಸ್ವಾಮಿ ಆಧಾರವಾಗಿ ದೇವರೇ ಕರ್ತನೆ ನೀನೇ ನಮ್ಮ ಗುರಾಣಿಯು ಕೇಡ್ಯವೂ ಆಗಿದ್ದು ನಮ್ಮನ್ನು ನಡೆಸಬೇಕಾಗಿ ನಾನು ಪ್ರಾರ್ಥಿಸ್ತೇನೆ ಅಪ್ಪ. ಕರ್ತನೆ ಲೋಕವು ನೋಡುವಾಗ ಕರ್ತನೆ ಅನೇಕ ಕರ್ತನೆ ದೇವರೇ ಅಪ್ಪ ದೇವರೇ ಕಷ್ಟಗಳನ್ನ, ಅನೇಕ ಸಂಕಟಗಳು, ಹಿಂಸೆಗಳು ಬರುವಾಗಲೂ ನನ್ನ ದೇವರು ನಮ್ಮ ಮಧ್ಯದಲ್ಲಿ ನಮ್ಮ ಬೆಂಬಲವಾಗಿ ನಿಂತು ಹೋರಾಡಬೇಕಾಗಿ ನಾನು ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇನಪ್ಪ. ದೇವರೇ ಮತ್ತೊಬ್ಬರ ಸಭೆಲ್ಲ ಜನರಿಗಾಗಿ ಸ್ತೋತ್ರ. ನಿನ್ನ ಸಮ್ಮುಖದಲ್ಲಿ ಕರ್ತನೆ ಸೇರಿ ಬರಲಿ ಅಪ್ಪ. ಈ ಕಡೆಗೆ ದಿನಗಳಲ್ಲಿ ಸ್ವಾಮಿ ದೇವರೇ ಅಪ್ಪ ಪ್ರಾರ್ಥನೆಗಳು ಸ್ವಾಮಿ, ವಾಕ್ಯೋಪದೇಶಗಳನ್ನ ಕರ್ತನೆ ದೇವರೇ ಕರ್ತನೆ ಅಪ್ಪ ಬೇಡವೆಂಬುದಾಗಿ ನೆನೆಸುವಂತೆಲ್ಲಾ ಜೀವಿತಗಳ ಮೇಲೆ ದೇವರ ಬಿಡುಗಡೆಯನ್ನು ಬೇಡಿಕೊಳ್ಳುತ್ತೇನೆ. ನಿನ್ನ ಬಿಡುಗಡೆಯನ್ನು ಹೊಂದಿಕೊಳ್ಳಲಿ, ನಿನ್ನ ವಾಕ್ಯದ ಸತ್ಯದಲ್ಲಿ ನೆಲೆಗೊಳ್ಳಲಿ. ನಿನ್ನ ದೇವರೇ ಆತ್ಮದಲ್ಲಿಯೂ ಆತ್ಮಿಕ ರೀತಿಯಲ್ಲಿ ನಿಮ್ಮನ್ನು ಆರಾಧಿಸುವಂತ ಜನರು ಎದ್ದೇಳಲಿ ಸ್ವಾಮಿ. ಒಪ್ಪಿಸಿಕೊಡುತ್ತೇನೆ ಅಪ್ಪ. ಸತ್ಯವೇದದ ಒಂದೊಂದು ವಾಕ್ಯಗಳ ಹೃದಯದ ಎಂಬ ಅಲಗೆಗಳಲ್ಲಿ ಬರೆದಿಟ್ಟುಕೊಂಡು ಅದರಂತೆ ನಡೀಲಿಕ್ಕೂ ನಿನ್ನೆಲ್ಲ ಆಜ್ಞೆಗಳನ್ನು ಕೈಗೊಂಡು ನಡೀಲಿಕ್ಕೂ ಬೇಕಾದಂತ ಆತ್ಮನ ಬಲವನ್ನು ಅನುಗ್ರಹಿಸಿ ಒಪ್ಪಿಸಿಕೊಡುತ್ತೇನೆ. ಎಲ್ಲ ದೇವರ ಮುಂದೆ ನಡೆಯುವಂತ ವಾಕ್ಯ ಸಂದೇಶವನ್ನು ಸಮರ್ಪಿಸ್ತೇನೆ. ನೀನು ಮಾತನಾಡು, ನಮ್ಮನ್ನು ಮುನ್ನಡೆಸು. ಯೇಸು ನಾಮದಲ್ಲಿ ಬಿಡುತ್ತೇನೆ ತಂದೆಯಾದ ದೇವರೇ, ಆಮೆನ್. ಆಮೆನ್, ಆಮೆನ್. ಹಲ್ಲೆಲೂಯಾ. ಕರ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದಲ್ಲಿ ಕರ್ತನ ಸಮ್ಮುಖದಲ್ಲಿ ನಾವಾಗಿರುವಾಗ ಕರ್ತನ ಆತ್ಮನು ನಮ್ಮೊಂದಿಗೆ ಮಾತನಾಡುವಂಥ ಆತ್ಮನಾಗಿದ್ದಾನೆ. ಖಂಡಿತವಾಗಲೂ ಈ ದಿನದಲ್ಲಿ ಕರ್ತನು ಒಳ್ಳೆಯವನಾಗಿ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡುವವನಾಗಿದ್ದಾನೆ. ಆಮೇಲೆ ಈ ದಿನದಲ್ಲಿ ನಾವೊಂದು ವಚನವನ್ನು ದೇವರ ಸಮ್ಮುಖದಲ್ಲಿ ನಾವು ಓದಿಕೊಳ್ಳೋಣ. 1 ಕೊರಿಂಥ ಅದರ 15ನೇ ಅಧ್ಯಾಯದ ಅದರ 50ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. 1 ಕೊರಿಂಥ ಅದರ 15ನೇ ಅಧ್ಯಾಯದ ಅದರ 50ನೇ ವಚನ ಈ ರೀತಿಯಾಗಿ ಹೇಳ್ತದೆ. ಸಹೋದರರೇ, ನಾನು ಹೇಳುವುದೇನೆಂದರೆ ರಕ್ತ ಮಾಂಸವು ದೇವರ ರಾಜ್ಯಕ್ಕೆ ಬಾಧ್ಯವಾಗಲಾರದು. ಲಯವಾಗುವ ವಸ್ತು ನಿರ್ಲಯ ಪದವಿಗೆ ಬಾಧ್ಯವಾಗುವುದಿಲ್ಲ. ಕೇಳಿರಿ. ಈ ದಿನದಲ್ಲಿ ಈ ವಚನದ ಮೂಲಕವಾಗಿ ಕರ್ತನು ನಮ್ಮೊಂದಿಗೆ ಮಾತನಾಡಲಿ. ರಕ್ತವು ಮಾಂಸವು ದೇವರ ರಾಜ್ಯಕ್ಕೆ ಬಾಧ್ಯವಾಗುವುದಿಲ್ಲ. ಒಬ್ಬ ಕ್ರಿಸ್ತನಲ್ಲಿ ಇರುವಂತ ಒಬ್ಬ ದೇವರ ಮಗನು, ಕ್ರಿಸ್ತನಲ್ಲಿ ಬಂದಂತ ಒಬ್ಬ ದೇವರ ಮಗನ ಜೀವಿತದಲ್ಲಿ, ಮಗಳ ಜೀವಿತದಲ್ಲಿ ಒಂದು ಕಾರ್ಯವನ್ನು ಅರ್ಥ ಮಾಡಿಕೊಳ್ಳಬೇಕು. ಅವನು ಮೊಟ್ಟ ಮೊದಲು ಕ್ರಿಸ್ತನಲ್ಲಿ ಬಂದ ನಂತರ ಅವನ ಜೀವಿತ ಬದಲಾಗಿದೆ. ಅವನು ಇನ್ನು ಹಳೆಯ ಒಂದು ಅನುಭವದಲ್ಲಿ ಇರುವವನಲ್ಲ, ಹಳೆಯ ಕಾರ್ಯಗಳನ್ನು ಮಾಡುವವನಲ್ಲ.
ಅವನ ಪ್ರಾಧಾನ್ಯತೆ ಆತ್ಮಕ್ಕೆ ಅದು ಇಂಪಾರ್ಟೆಂಟ್ ಆಗಿದೆ. ನಾವು ಹಳೆ ಒಡಂಬಡಿಕೆಯಲ್ಲಿ ಒಂದು ವಚನ ನಾವು ಈ ರೀತಿಯಾಗಿ ಓದಿಕೊಳ್ಳೋಣ. ಆದಿಕಾಂಡ ಅದರ 9ನೇ ಅಧ್ಯಾಯದ 4ನೇ ವಚನವನ್ನು ಈ ಸಮಯದಲ್ಲಿ ನಾವು ಓದಿಕೊಳ್ಳೋಣ. ಆದಿಕಾಂಡ ಅದರ 9ನೇ ಅಧ್ಯಾಯದ 4ನೇ ವಚನ ನಾವು ಓದಿಕೊಳ್ಳೋಣ. ಆದರೆ ರಕ್ತದಿಂದ ಕೂಡಿರುವ ಮಾಂಸವನ್ನು ನೀವು ತಿನ್ನಬಾರದು. ರಕ್ತವು ಜೀವವಷ್ಟೇ. ನೋಡಿ, ಹಳೆ ಒಡಂಬಡಿಕೆಯ ವಚನ ಹೇಳ್ತದೆ, ರಕ್ತದಲ್ಲಿ ಜೀವವಿದೆ, ಅದರಿಂದ ನೀವು ಯಾವುದೇ ಮಾಂಸವನ್ನು ತಿನ್ನುವಾಗಲೂ ನೀವು ಅದರ ರಕ್ತವನ್ನು ಕುಡಿಯಬಾರದೆಂಬುದಾಗಿ ಸತ್ಯವೇದ ವಚನ ಹೇಳ್ತದೆ. ಅಂದ್ರೆ ರಕ್ತದಲ್ಲಿ ಜೀವವಿದೆ. ಅದಕ್ಕೋಸ್ಕರನೇ ಹಳೆ ಒಡಂಬಡಿಕೆಯ ದಿನಗಳಲ್ಲಿ ಮಹಾಯಾಜಕನು ನಾವು ಆ ವಚನಗಳನ್ನು ಈ ಸಂದರ್ಭದಲ್ಲಿ ನಾವು ಓದಿಕೊಳ್ಬಹುದು. ಹಿಬ್ರಿಯ ಅದರ 9ನೇ ಅಧ್ಯಾಯದ ಅದರ 12ನೇ ವಚನ ನಾವು ಓದಿಕೊಳ್ಳೋಣ. ಇಬ್ರಿಯ ಓತಗಳ ಮತ್ತು ಓರಿ ಕರಗಳ ರಕ್ತವನ್ನು ತೆಗೆದುಕೊಳ್ಳದೆ ಸ್ವಂತ ರಕ್ತವನ್ನೇ ತೆಗೆದುಕೊಂಡು ನಮಗೋಸ್ಕರ ನಿತ್ಯ ವಿಮೋಚನೆಯನ್ನು ಸಂಪಾದಿಸಿಕೊಂಡವನಾಗಿ ಒಂದೇ ಸಾರಿ ದೇವರ ಸನ್ನಿಧಾನಕ್ಕೆ ಪ್ರವೇಶಿಸಿದನು. ನೋಡಿ, ಅಲ್ಲಿ 9ನೇ ಅಧ್ಯಾಯದ 7ನೇ ವಚನ ಓದಿಕೊಳ್ಳೋಣ. ಹಿಬ್ರಿಯ 9:7. ಎರಡನೆಯ ಭಾಗದೊಳಗೆ ಒಬ್ಬನೇ ವರ್ಷಕ್ಕೆ ಒಂದೇ ಸಾರಿ ಹೋಗುತ್ತಾನೆ. ಅವನು ರಕ್ತವನ್ನು ತಕೊಳ್ಳದೆ ಹೋಗುವುದಿಲ್ಲ. ಆ ರಕ್ತವನ್ನು ತನಗೋಸ್ಕರವೂ ಜನರ ತಪ್ಪುಗಳಿಗೋಸ್ಕರವೂ ಸಮರ್ಪಿಸುತ್ತಾನೆ. ನೋಡಿ, ಇಲ್ಲಿ ಹಳೆ ಒಡಂಬಡಿಕೆ ದಿನಗಳಲ್ಲಿ ಯಾಜಕನು ಆ ಒಂದು ಅತಿ ಪರಿಶುದ್ಧವಾದ ಸ್ಥಳಕ್ಕೆ ಹೋಗುವುದಕ್ಕಿಂತ ಮುಂಚಿತವಾಗಿ ಅವನು ರಕ್ತವನ್ನು ತೆಗೆದುಕೊಳ್ಳದೆ ಹೋಗುವುದೇ ಇಲ್ಲ ಎಂಬುದಾಗಿ ದೇವರ ವಚನದ ಸತ್ಯತೆ ಹೇಳ್ತದೆ. ಅಂದ್ರೆ ನಾವು ಈ ರಕ್ತದಲ್ಲಿ ಜೀವ ಇರುವುದರಿಂದ ಈ ರಕ್ತ ಹಳೆ ಒಡಂಬಡಿಕೆಯ ದಿನದಲ್ಲಿ ಅದು ಯಜ್ಞವಾಗಿ ಅರ್ಪಿಸುವಾಗ ಈ ರಕ್ತದ ಮೂಲಕವಾಗಿ, ಜೀವವುಳ್ಳ ಈ ರಕ್ತದ ಮೂಲಕವಾಗಿ ಒಂದು ಶುದ್ಧೀಕರಣ, ಜನರ ತಪ್ಪುಗಳ ನಿಮಿತ್ತವಾಗಿರುವಂತ ಒಂದು ಶುದ್ಧೀಕರಣ ಈ ರಕ್ತದ ಮೂಲಕವಾಗಿ ನಡೀತಿತ್ತಂತೆ. ಆಗ ಹೊಸ ಒಡಂಬಡಿಕೆಯ ಒಂದು ಅನುಭವದಲ್ಲಿ ಬರುವಾಗ ಕ್ರಿಸ್ತನ ಮೂಲಕವಾಗಿ ಈ ಎಲ್ಲ ಅನುಭವಗಳು ಏನಾಗಿದೆ, ಕ್ಲಿಯರ್ ಆಗಿದೆ. ಅದಕ್ಕೆ ಆಧಾರವಾಗಿ ಒಂದು ವಚನ ನಾವು ಓದಿಕೊಳ್ಳೋಣ. ಅದರ 9ನೇ ಅಧ್ಯಾಯದ 12ನೇ ವಚನದಲ್ಲಿ ಹೇಳ್ತದೆ, ಓತಗಳ ಮತ್ತು ಓರಿ ಕರಗಳ ರಕ್ತವನ್ನು ತೆಗೆದುಕೊಳ್ಳದೆ ಸ್ವಂತ ರಕ್ತವನ್ನೇ ತೆಗೆದುಕೊಂಡು ನಮಗೋಸ್ಕರ ನಿತ್ಯ ವಿಮೋಚನೆಯನ್ನು ಸಂಪಾದಿಸಿಕೊಂಡ. 14ನೇ ವಚನ, ತನ್ನನ್ನು ತಾನೇ ನಿರ್ದೋಷಿಯನ್ನಾಗಿ ದೇವರಿಗೆ ಸಮರ್ಪಿಸಿಕೊಂಡ ಕ್ರಿಸ್ತನ ರಕ್ತವು ಎಷ್ಟೋ ಹೆಚ್ಚಾಗಿ ನಮ್ಮನ್ನು ನಿರ್ಜೀವ ಕರ್ಮಗಳಿಂದ ಬಿಡಿಸಿ, ನೋಡಿ, ನಿರ್ಜೀವ ಕರ್ಮಗಳಿಂದ ಬಿಡಿಸಿ ನಾವು ಜೀವವುಳ್ಳ ದೇವರನ್ನು ಆರಾಧಿಸುವವರಾಗಿದ್ದೇವೆ ಎಂಬುದಾಗಿ. ನೋಡಿ, ಈ ನಾನು ಮೊದಲಾಗಿ ಓದಿದ ಪ್ರಕಾರವಾಗಿ ನಾವು ಈ ವಚನಗಳನ್ನು ಓದಿಸುವಾಗ ಕೆಲವು ವಿಷಯಗಳು ನಮಗೆ ಅರ್ಥ ಆಗ್ತದೆ. ನೋಡಿ, ಯಾಕೆ ರಕ್ತವು ಮಾಂಸವು ದೇವರ ರಾಜ್ಯಕ್ಕೆ ಬಾಧ್ಯವಾಗುವುದಿಲ್ಲ ಎಂಬುದಾಗಿ ಹೇಳುವಾಗ, ಕ್ರಿಸ್ತನ ಮೂಲಕವಾಗಿ ನಿರ್ಜೀವವಾಗಿರುವಂತ ಕರ್ಮಗಳಿಗೆ ಅಂತ್ಯ ಆಯಿತು. ನಿರ್ಜೀವವಾಗಿರ ಅಂತ ಹೇಳಿದ್ರೆ ನಮ್ಮ ಕಣ್ಣಿಗೆ ಕಾಣಿಸುವ ಈ ರಕ್ತದ ಮೂಲಕವಾಗಿರುವಂತ ಅನುಭವ ಅದು ಮುಗಿದಾಯ್ತು. ಈಗ ಇರುವಂತ ಅನುಭವ ಆತ್ಮೀಕವಾದದ್ದು. ಅದಕ್ಕೋಸ್ಕರನೇ ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯದಲ್ಲಿ ನಿಕೋದೇಮನ ಎಂಬುದಾಗಿರುವಂತ ಒಬ್ಬ ವ್ಯಕ್ತಿಗೆ ಯೇಸು ಸ್ವಾಮಿಯನ್ನು ಆ ವ್ಯಕ್ತಿ ಸಂಧಿಸುವಾಗ ಆ ವ್ಯಕ್ತಿಗೆ ಯೇಸು ಸ್ವಾಮಿ ಹೇಳುವಂತ ಒಂದು ಮಾತು, ನೀನು ನಿಜವಾಗಿ ನಾನು ಹೇಳ್ತೇನೆ, ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು ಅಂದನು. ದೇವರ ರಾಜ್ಯವನ್ನು ಕಾಣಲಾರನು ಅಂದನು. ಅಂದ್ರೆ
ಪ್ರಿಯದೇವರ ಮಕ್ಕಳೇ, ಯಾಕೆ ಯೇಸು ಸ್ವಾಮಿಯಲ್ಲಿ ಹೇಳ್ತಿದ್ದಾನೆ ಅಂತ ಹೇಳಿದ್ರೆ, ಈ ವ್ಯಕ್ತಿ ಹಳೆ ಒಡಂಬಡಿಕೆಯ ಪ್ರಕಾರವಾಗಿರುವಂತ ನಿರ್ಜೀವ ಕರ್ಮಗಳ ಒಂದು ಅನುಭವದಲ್ಲಿ ಇದ್ದಂತ ವ್ಯಕ್ತಿ. ಈತನು ಆಮೇಲೆ ಆ ಒಂದು ವಿಷಯವನ್ನು ನಂಬುವವನಾಗಿರೋದ್ರಿಂದ ಯೇಸು ಸ್ವಾಮಿ ಆತನಿಗೆ ಹೇಳ್ತಿದ್ದಾರೆ, ನೀನು ನಿಜವಾಗಿ ಹೇಳ್ತೀನಿ, ನೀನು ಹೊಸದಾಗಿ ಹುಟ್ಟದಿದ್ದರೆ ದೇವರ ರಾಜ್ಯವನ್ನು ಕಾಣಲಾರನು. ಇವತ್ತು ನಾವು ಎಷ್ಟು ಜನರು ಈ ನಿರ್ಜೀವ ಕರ್ಮವಾಗಿರುವಂತ ಅನುಭವಗಳಲ್ಲಿ ನಾವಿನ್ನ ಇರುವುದಾದ್ರೆ ಖಂಡಿತವಾಗಲು ದೇವರ ರಾಜ್ಯದ ಅನುಭವವನ್ನು ನಾವು ಕಾಣಲಿಕ್ಕೆ ಸಾಧ್ಯವಾಗಲ್ಲ. ದೇವರ ರಾಜ್ಯದ ಅನುಭವವನ್ನು ನಮ್ಮ ಜೀವಿತದಲ್ಲಿ ನಾವು ಕಾಣಬೇಕಾದ್ರೆ, ಅದರ ಬಿಡುಗಡೆಗಳನ್ನು ನಾವು ಅನುಭವಿಸಬೇಕಾದ್ರೆ ಖಂಡಿತವಾಗಲು ಆಮೇಲೆ ನಾವು ಆತ್ಮಿಕವಾದ ಆ ಮೂಮೆಂಟ್ಗೆ, ಆತ್ಮಿಕವಾದ ಅನುಭವಕ್ಕೆ ನಾವು ಬರಬೇಕು. ಆತ್ಮಿಕವಾದ ಅನುಭವಕ್ಕೆ ನಾವು ಬರಲಿಲ್ಲ ಅಂದ್ರೆ ಖಂಡಿತವಾಗಲು ಆಮೇಲೆ ನಿಜವಾದ ಜೀವವುಳ್ಳಂತ, ಇಬ್ರಿಯ ಪತ್ರಿಕೆಯಲ್ಲಿ 9ನೇ ಅಧ್ಯಾಯದಲ್ಲಿ ನಾವು ಓದಿದ ಪ್ರಕಾರವಾಗಿ ಆಮೇಲೆ ಆ ಜೀವವುಳ್ಳಂತ ದೇವರನ್ನು ನಾವು ಆರಾಧಿಸಲಿಕ್ಕೆ ಸಾಧ್ಯವಾಗಲ್ಲ, ಸ್ತುತಿಸ್ಲಿಕ್ಕೆ ಸಾಧ್ಯವಾಗಲ್ಲ. ಜೀವ ಉಳ್ಳಂತ ಒಂದು ಅನುಭವದಿಂದ ನಾವು ಮುಂದೆ ಸಾಗ್ಲಿಕ್ಕೆ ಸಾಧ್ಯವಾಗಲ್ಲ. ಯಾಕಂತ ಹೇಳಿದ್ರೆ ಸ್ಟಿಲ್ ಇನ್ನ ಆ ಹಳೆಯ ಕಟ್ಟಳೆಗಳ ಅನುಭವದಲ್ಲಿ, ಹಳೆಯ ನಿಯಮದ ಅನುಭವದಲ್ಲಿ ನಾವು ಮುಂದೆ ಸಾಗುವವರಾಗಿದ್ದೇವೆ. ಅದಕ್ಕೋಸ್ಕರನೇ ಆಮೇಲೆ ಪತ್ರಿಕೆಯಲ್ಲಿ ಒಂದು ವಚನ ಬರೆದಿದೆ, ಆಮೇಲೆ ನೀವು ಪ್ರಾರ್ಥನೆಗಳಿಗೆ, ಆರಾಧನೆಗಳಿಗೆ ಬರುವುದನ್ನು ರೂಢಿಯಾಗಿ ಮಾಡಿಕೊಳ್ಳದೆ ಆಮೇಲೆ ಅದನ್ನು ಆತ್ಮಿಕವಾದ ಅನುಭವದಿಂದ ನೀವು ಬರ್ಬೇಕಂದ್ರೆ ಒಬ್ಬರನ್ನೊಬ್ಬರು ಎಚ್ಚರಿಸಬೇಕೆಂಬುದಾಗಿ. ಯಾಕೆ ಎಚ್ಚರಿಸಬೇಕಂತ ಹೇಳ್ತದೆ ಅಂತ ಹೇಳಿದ್ರೆ, ನೀವು ಪ್ರಾರ್ಥನೆಗಳಿಗೆ ಬಂದು, ಆರಾಧನೆಗಳಿಗೆ ಬಂದು ಇಲ್ಲಿರುವಂತ ವಚನದ ಸತ್ಯವನ್ನು ತಿಳಿದುಕೊಳ್ಳದೆ ನೀವು ನಿರ್ಜೀವವಾಗಿರುವಂತ ಕರ್ಮಗಳಲ್ಲೇ ನೀವು ಮುಂದೆ ಸಾಗುವುದಾದ್ರೆ ಅದರಲ್ಲಿ ನಿಜವಾದ ಬಿಡುಗಡೆ ಇಲ್ಲ ಎಂಬುದಾಗಿರುವಂತ ವಾಕ್ಯ ಸತ್ಯತೆ ಹೇಳುವ. ಅದಕ್ಕೆ ಯೇಸು ಸ್ವಾಮಿಯ ಶಿಷ್ಯಂದ್ರು ಆಮೇಲೆ ಕೈ ತೊಳೆಯದೆ ಅವರು ಮನೆಯೊಳಗೆ ಹೋದಾಗ, ಆಮೇಲೆ ಕಾಲ್ ತೊಳೆಯದೆ ಮನೆಯೊಳಗೆ ಹೋದಾಗ ಅಲ್ಲಿದ್ದಂತ ಸದ್ದುಕಾಯರು, ಪರಿಸಾಯರು ಅವರು ಪ್ರಶ್ನೆ ಮಾಡ್ತಿರು, ಕೈ ತೊಳೆದ ಬಂದ್ರೆ, ಕಾಲ್ ತೊಳೆದ ಬಂದ್ರೆ ಎಂಬುದಾಗಿ ಹೇಳಿದಾಗ, ಇದರಿಂದ ಆಮೇಲೆ ಏನು ಆಗಲ್ಲ, ಆಮೇಲೆ ಹೃದಯದಿಂದ ಹೊರಡುವಂತದ್ದೇ ನಮಗೆ ತೊಂದರೆ ಪಡಿಸ್ತದೆ ಎಂಬುದಾಗಿ. ಅಂದ್ರೆ ನಿಮ್ಮ ಬಾಯಿಯೊಳಗೆ ಹೋಗುವಂತ ಅನುಭವಗಳು ನಿಮ್ಮನ್ನು ಅಶುದ್ಧ ಮಾಡಲ್ಲ, ಆದ್ರೆ ನಿಮ್ಮ ಹೃದಯದಿಂದ ಹೊರಡುವಂತ ಅನುಭವಗಳೇ ನಿಮ್ಮನ್ನು ಅಶುದ್ಧ ಮಾಡ್ತದೆ ಎಂಬುದಾಗಿ ಒಂದು ಡಿಫರೆಂಟ್ ಆಗಿರುವಂತ ವ್ಯೂ ಅಲ್ಲಿ ಯೇಸು ಸ್ವಾಮಿ ಅಲ್ಲಿ ಹೇಳುವುದನ್ನು ನೋಡ್ಲಿಕ್ಕೆ ಸಾಧ್ಯವಾಗ್ತದಾಗ, ಯೇಸು ಸ್ವಾಮಿ ಈ ಲೋಕಕ್ಕೆ ಆಮೇಲೆ ಬಂದು ನಮಗಾಗಿ ಪ್ರಾಣ ಕೊಟ್ಟು ರಕ್ತವನ್ನು ಸುರಿಸಿ ನಮ್ಮನ್ನು ಅಂಧಕಾರದಿಂದ ಬಿಡಿಸಿ, ಪಾಪದಿಂದ ಬಿಡಿಸಿ ಆಮೇಲೆ ಮೃತ್ಯುಂಜಯನಾಗಿ ಎದ್ದು ಆ ಪುನರುತ್ಥಾನಗೊಂಡಂತ ಯೇಸು ಸ್ವಾಮಿ ನಮಗೆ ತೋರಿಸಿಕೊಡುವಂತ ಒಂದು ಅನುಭವ ಏನಂತ ಹೇಳಿದ್ರೆ, ರಕ್ತವು ಮಾಂಸವು ದೇವರ ರಾಜ್ಯಕ್ಕೆ ಬಾಧ್ಯವಾಗುವುದಿಲ್ಲ. ಹಾಗಾದ್ರೆ ಸ್ಟಿಲ್ ಇನ್ನ ನಾವು ರಕ್ತ ಮಾಂಸಧಾರಿಗಳಾಗಿನೇ ನಮ್ಮ ಯೋಚನೆಗಳನ್ನು ಇಟ್ಕೊಂಡು ನಾವು ಮುಂದೆ ಸಾಗುವುದಾದ್ರೆ ಈ ಶಾರೀರಿಕವಾಗಿರುವಂತ ಆಮೇಲೆ ಅನುಭವಗಳಲ್ಲೇ ನಾವು ಮುಂದೆ ಸಾಗುವುದಾದ್ರೆ ನಿಜವಾಗಲೂ ದೇವರ ರಾಜ್ಯದಲ್ಲಿರುವಂತ ಶ್ರೇಷ್ಠವಾದ ಅನುಭವಗಳನ್ನು ನಮ್ಮ ಜೀವಿತದಲ್ಲಿ ನಾವು ಅನುಭವಿಸಲಿಕ್ಕೆ ಸಾಧ್ಯವಾಗಲ್ಲ. ಎಫೆಸ್ಯ ಪತ್ರಿಕೆ ಅದರ 5ನೇ ಅಧ್ಯಾಯದ 30ನೇ ವಚನ ನಾವು ಓದಿಕೊಳ್ಳೋಣ. ಎಫೆಸ್ಯ ಅದರ 5ನೇ ಅಧ್ಯಾಯದ 30. ಯಾವ ದೇಹಕ್ಕೆ ನಾವು ಅಂಗಗಳಾಗಿದ್ದೇವೋ ಸಭೆಯೆಂಬ ಆ ದೇಹವನ್ನು ಕ್ರಿಸ್ತನು ಹಾಗೆಯೇ ಪೋಷಿಸಿ ಸಂರಕ್ಷಿಸುತ್ತಾನಲ್ಲ. ಇದರ ನಿಮಿತ್ತದಿಂದ ಪುರುಷನು ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನ ಸೇರಿಕೊಳ್ಳುವನು. 30ನೇ ವಚನ ಮಾತ್ರ. ಯಾವ ದೇಹಕ್ಕೆ ನಾವು ಅಂಗಗಳಾಗಿದ್ದೇವೋ ಸಭೆಯೆಂಬ ಆ ದೇಹವನ್ನು ಕ್ರಿಸ್ತನು ಹಾಗೆಯೇ ಪೋಷಿಸಿ ಸಂರಕ್ಷಿಸುತ್ತಾನಲ್ಲ. ಈ ಪೋಷಿಸಿ ಆಮೇಲೆ ಸಂರಕ್ಷಿಸ್ತಾನೆ ಎಂಬುದಾಗಿ ಹೇಳುವಾಗ ಇದೊಂದು ಆತ್ಮಿಕವಾದ ಅನುಭವ. ನಾವು ಕ್ರಿಸ್ತನ ಅಂಗಗಳಾಗಿದ್ದೇವೆ ಎಂಬುದಾಗಿ ನೋಡುವಾಗ ನಾವು ಒಂದು ಆತ್ಮೀಕವಾಗಿ ಸ್ಪಿರಿಚುವಲ್ ಆಗಿ ಇದನ್ನು ನೋಡ್ತಾ ಇದ್ದೇವೆ. ಅಂದ್ರೆ ಇದು ನಮ್ಮ ಶಾರೀರಿಕವಾಗಿರುವಂತ ಒಂದು ಅನುಭವಕ್ಕೆ ಕಾಣಿಸುವಂತ ಒಂದು ಅನುಭವವಲ್ಲ. ಹಾಗಾದ್ರೆ ಇವತ್ತು ಆಮೇಲೆ ದೇವರ ರಾಜ್ಯದ ಅನುಭವ ವ್ಯತ್ಯಾಸವಾದದ್ದು. ಅದಕ್ಕೆ ನಿಕೋದೇಮನ್ ಎಂಬುದಾಗಿರುವಂತ ವ್ಯಕ್ತಿಗೆ ಯೇಸು ಸ್ವಾಮಿ ಸ್ಪಷ್ಟವಾಗಿ ಹೇಳುವಂತ ಒಂದು ಅನುಭವ, ನೀನು ಹೊಸದಾಗಿ ಹುಟ್ಟದಿದ್ದರೆ. ಪೌಲನ್ ಹೇಳ್ತಾನೆ, ಆಮೇಲೆ ನಾವೆಲ್ಲರೂ ನೂತನ ಸೃಷ್ಟಿಯಾಗಿದ್ದೇವೆ. ಆಮೇಲೆ ದೇವರು ಆಮೇಲೆ ನೂತನವಾದ ಒಂದು ಅನುಭವ ನಮಗೆ ಆತ್ಮಿಕವಾಗಿ ಕೊಟ್ಟಿದ್ದಾನೆ. ಅಂದ್ರೆ ನಾವು ದೀಕ್ಷಾ ಸ್ನಾನ ತೆಗೆದುಕೊಳ್ಳುವಾಗ, ಕ್ರಿಸ್ತನಲ್ಲಿ ನಾವು ಸೇರುವಾಗ, ಆ ಸ್ವಂತ ರಕ್ಷಕನಾಗಿ ಯೇಸು ಸ್ವಾಮಿ ನಮ್ಮ ಜೀವಿತದಲ್ಲಿ ಅಂಗೀಕರಿಸುವಾಗ ಆತ್ಮಿಕವಾಗಿ ಸ್ಪಿರಿಚುವಲ್ ಆಗಿ ಒಂದು ನೂತನ ಅನುಭವ ನಮ್ಮ ಜೀವಿತದಲ್ಲಿ ಪ್ರಕಟವಾಗ್ತದೆ. ಇದು ಶಾರೀರಿಕವಾಗಿರುವಂತ ಇಚ್ಛೆಯನ್ನು ಪೂರೈಸುವಂಥದ್ದಲ್ಲ, ಇದು ಆತ್ಮಿಕವಾಗಿ ಆತ್ಮನ ಆಸೆಗಳನ್ನು, ಆತ್ಮನಲ್ಲಿರುವಂತ ಕಾರ್ಯಗಳನ್ನು
ಪೂರೈಸುವಂಥದ್ದಾಗಿರ್ತದೆ. ಅದರಿಂದ ಒಬ್ಬ ದೇವರ ಮಗನು ನಿಜವಾಗಲೂ ಅವನು ರಕ್ಷಣಾ ಅನುಭವದಲ್ಲಿ ಇದ್ದಾನೆ ಎಂಬುದಾಗಿ ಹೇಗೆ ಗೊತ್ತಾಗ್ತದೆ ಅಂತ ಹೇಳಿದ್ರೆ, ಅವನ ದೃಷ್ಟಿ ಯಾವಾಗಲೂ ಯೇಸುವಿನ ಮೇಲೆ ಇರ್ತದೆ. ಅವನ ದೃಷ್ಟಿ ಯಾವಾಗಲೂ ಯೇಸುವಿನ ಕುರಿತಾಗಿರ್ತದೆ. ಅವನ ದೃಷ್ಟಿ ಯಾವಾಗಲೂ ಯೇಸುವಿನ ವಿಷಯದಲ್ಲೇ ಆಗಿರ್ತದೆ. ಅವನ ಧ್ಯಾನ ಅದಕ್ಕೆ ಕೀರ್ತನೆಗಾರನು ಹೇಳ್ತಾನಲ್ಲ, ಹಗಲು ಇರಳು ಇದನ್ನು ಧ್ಯಾನಿಸುವವರಾಗಿರಬೇಕೆಂಬುದಾಗಿ. ಅವನ ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವಂತ ಮರದ ಹಾಗಿರುವನು ಎಂಬುದಾಗಿ ಹೇಳುವಂತ ವಚನದ ಪ್ರಕಾರವಾಗಿ ಅವನು ಯಾವಾಗಲೂ ಕರ್ತನ ಸಮ್ಮುಖದಲ್ಲಿ ಇರ್ಲಿಕ್ಕೆ ಅವನು ಬಯಸ್ತಾನೆ. ಕರ್ತನ ಸಮ್ಮುಖದಲ್ಲಿ ಧ್ಯಾನಿಸ್ಲಿಕ್ಕೆ ಅವನು ಬಯಸ್ತಾನೆ. ಕರ್ತನ ವಿಚಾರವಾಗಿರುವಂತ ಅನುಭವಗಳನ್ನು ತನ್ನ ಜೀವಿತದಲ್ಲಿ ಅಳವಡಿಸ್ಲಿಕ್ಕೆ ಅವನು ಬಯಸ್ತಾನೆ. ಹಲ್ಲೆಲೂಯಾ. ಹಾಗಾದ್ರೆ ನಮ್ಮ ಜೀವಿತದಲ್ಲಿ ಒಂದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ನಾವು ರಕ್ತವು ಮಾಂಸು ಅಂತ ಹೇಳಿದ್ರೆ, ಈ ರಕ್ತ ಮಾಂಸದಲ್ಲಿರುವಂತ ಅನುಭವ ದೇವರ ರಾಜ್ಯಕ್ಕೆ ಯಾಕೆ ಹೋಗಲ್ಲ ಅಂತ ಹೇಳಿದ್ರೆ, ದೇವರ ರಾಜ್ಯದಲ್ಲಿ ಇದು ಇಲ್ಲ. ಒಂದು ನೂತನವಾದಂತ ಒಂದು ಅನುಭವ ದೇವರ ರಾಜ್ಯದಲ್ಲಿ ಇರುವಂತದ್ದಾಗಿರ್ತದೆ. ಹಲ್ಲೆಲೂಯಾ. ಅದಕ್ಕಾಗಿ ಕರ್ತನ ಬರುವಿಕೆಯಲ್ಲಿ ನಾವೆಲ್ಲರೂ ಎತ್ತಲ್ಪಡ್ತೇವಂತೆ. ಸತ್ತವರು ಅದಲ್ಲದೆ ಜೀವದಿಂದ ಇರುವವರು ಸಮೇತ ಆತನ ಬರುವಿಕೆಯಲ್ಲಿ ಆತನಿಗೋಸ್ಕರವಾಗಿ ನಿಂತಂತ ಜನರು ಅವರು ಎತ್ತಲ್ಪಡ್ತಾರಂತೆ. ಆಗ ನಾವು ಹೊಸ ಶರೀರದೊಂದಿಗೆ ನಾವು ಆಗಿರ್ತೇವೆ ಎಂಬುದಾಗಿ ದೇವರ ವಚನ ಹೇಳ್ತದೆ. ಯೇಸು ಸ್ವಾಮಿ ಪುನರುತ್ಥಾನಗೊಂಡಾಗ ಮೃತ್ಯುಂಜಯನಾಗಿ ಎದ್ದು ಬಂದಾಗ ಅವರು ಹಳೆಯ ಶರೀರವಾಗಿರ್ಲಿಲ್ಲ. ಅಲ್ಲಿ ಸುತ್ತಲ್ಪಟ್ಟ ಆ ಬಾಡಿ ಬಟ್ಟೆಯಿಂದ ಸುತ್ತಲ್ಪಟ್ಟಂತ ಅನುಭವದಲ್ಲಿ ಇರಲಿಲ್ಲ. ಅವರು ಹೊರಗೆ ಬಂದಾಗ ಅಲ್ಲಿ ಬಂದಂತ ಮರಿಯಳಿಗೂ ಪರಿಚಯವಾಗ್ಲಿಲ್ಲ. ಶಿಷ್ಯಂದರಿಗೂ ಸಮೇತ ಯೇಸುವನ್ನು ನೋಡಿ ಪರಿಚಯವಾಗ್ಲಿಲ್ಲ. ಯಾಕಂದ್ರೆ ಯೇಸು ಸ್ವಾಮಿ ಹೊಸ ಶರೀರದಲ್ಲಿ ಆಗಿದ್ರು. ಹಲ್ಲೆಲೂಯಾ. ಇದು ರಕ್ತದಿಂದಲೂ ಮಾಂಸದಿಂದಲೂ ಕೂಡಿರುವಂತ ಒಂದು ಅನುಭವವಲ್ಲ. ಇದು ಆತ್ಮೀಕವಾದಂತದ್ದಾಗಿದೆ. ಹಲ್ಲೆಲೂಯಾ. ಆದ ಕಾರಣ ಇವತ್ತು ನನ್ನ ನಿಮ್ಮ ಜೀವಿತದಲ್ಲಿ ದೇವರ ಒಂದು ಆತ್ಮಿಕವಾದ ಸತ್ಯತೆಯಲ್ಲಿ ನಾವು ಮುಂದೆ ಸಾಗುವುದನ್ನು ಎದುರು ನೋಡ್ತಾ ಇದ್ದಾರೆ. ಒಂದು ವೇಳೆ ಸ್ಟಿಲ್ ಇನ್ನ ನಾವು ಈ ಶಾರೀರಿಕವಾಗಿರುವಂತ ಅನುಭವದಲ್ಲೇ ಮುಂದೆ ಸಾಗ್ಲಿಕ್ಕೆ ಬಯಸ್ತಾ ಇದ್ರೆ ಒಂದನ್ನು ತಿಳಿದುಕೊಳ್ಬೇಕು, ದೇವರ ರಾಜ್ಯದಲ್ಲಿರುವಂತ ಫಲಗಳನ್ನು ನಾವು ಅನುಭವಿಸಲಿಕ್ಕೆ ಸಾಧ್ಯವಾಗಲ್ಲ. ದೇವರ ರಾಜ್ಯದಲ್ಲಿರುವಂತ ಆಶೀರ್ವಾದ ಬಿಡುಗಡೆಗಳನ್ನು ನಾವು ಅನುಭವಿಸಲಿಕ್ಕೆ ಸಾಧ್ಯವಾಗಲ್ಲ. ದೇವರ ರಾಜ್ಯದ ಅನುಭವನೇ ವ್ಯತ್ಯಾಸವಾಗಿದೆ. ಯಾವಾಗಲೂ ಅದಕ್ಕೆ ಪೌಲನು ಹೇಳ್ತಾನೆ, ಶರೀರ ಆತ್ಮನಿಗೆ ವಿರುದ್ಧವಾಗಿ, ಆತ್ಮನು ಶರೀರಕ್ಕೆ ವಿರುದ್ಧವಾಗಿ ಯುದ್ಧ ಮಾಡ್ತಾನೆ ಇರ್ತದಂತೆ. ಅಂದ್ರೆ ನಮಗಿರುವಂತ ಹೋರಾಟ ಹೊರಗಡೆ ಅಲ್ಲ, ಒಳಗಡೆನೆ ಇದೆ. ಆಗ ಈ ಹೋರಾಟಗಳ ಮಧ್ಯದಲ್ಲಿ ನಮ್ಮ ಒಳಗಿರುವಂತ ಆತ್ಮಿಕವಾಗಿರುವಂತ ವ್ಯಕ್ತಿ ಅವನು ಬಲ ಹೊಂದಿ ಹೊರ ಬರಬೇಕು. ಬಲ ಹೊಂದಿ ಹೊರ ಬರಬೇಕಾದ್ರೆ ನಮ್ಮ ದೃಷ್ಟಿ ಯೇಸುವಿನ ಮೇಲೆ ನಾವಿಡಬೇಕು. ನಮ್ಮ ಕಾನ್ಸಂಟ್ರೇಟ್ ಯೇಸು ಸ್ವಾಮಿ ಆಗ್ಬೇಕು. ದೇವರ ವಚನದ ಸತ್ಯತೆಯಲ್ಲಿ ನಾವು ಯಾವಾಗಲೂ ಬೆಳೆಯಬೇಕು. ಪ್ರಾರ್ಥನೆಯಲ್ಲಿ ಯಾವಾಗಲೂ ನಾವು ಬೆಳೆಯಬೇಕು. ಅದಕ್ಕೆ ಯೇಸು ಸ್ವಾಮಿ ಶಿಷ್ಯಂದರಿಗೆ ಹೇಳಿದ್ದು, ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಅಂತೆ. ಗೆತ್ಸೆಮನೆ ತೋಟದಲ್ಲಿ ಶಿಷ್ಯರಿಗೆ ಇದನ್ನು ಹೇಳಿದಾಗ ಶೋಧನೆ ಎದುರಾಯಿತು. ಆದರೆ ಯೇಸು ಸ್ವಾಮಿ ಅಲ್ಲಿ ಹಿಡಿಲಿಕ್ಕೆ ಬಂದಂತ ಯೂದನಿಗೂ ಏನು ಮಾಡದೆ, ಸೈನಿಕರಿಗೂ ಏನು ಮಾಡದೆ ಶಾಂತವಾಗಿದ್ರು. ಆದ್ರೆ ಎಚ್ಚರವಾಗಿದ್ದು ಪ್ರಾರ್ಥಿಸದ ಶಿಷ್ಯರು ಅಲ್ಲಿದ್ದಂತ ಅಧಿಕಾರಿಯ ಕಿವಿಯನ್ನು ಕತ್ತರಿಸಿದ್ರು. ಅಂದ್ರೆ ಶರೀರ ಅಲ್ಲಿ ಎದ್ದು ಆ ಅಧಿಕಾರಿಯ ಕಿವಿಯನ್ನು ಕತ್ತರಿಸುವ ಅನುಭವಕ್ಕೆ ನಡೆಸಿತು. ಅಂದ್ರೆ ನಾನು ಇಲ್ಲಿ ಏನ್ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ, ನಾವು ಪ್ರಾರ್ಥನೆಯಿಂದಲೂ ಆತ್ಮೀಕವಾಗಿ ನಾವು ಮುಂದೆ ಸಾಗುವಾಗ ಈ ಶರೀರ ನಮ್ಮನ್ನ ಆಳಲ್ಲ, ಆತ್ಮನು ಈ ಶರೀರವನ್ನು ರೂಲ್ ಮಾಡ್ತಾನೆ. ಆತ್ಮನು ಈ ಶಾರೀರಿಕವಾಗಿರುವಂತಹ ಅನುಭವಗಳನ್ನು ನಿಯಂತ್ರಿಸ್ತಾನೆ. ಖಂಡಿತವಾಗಲು ಅದು ಒಂದು ದೊಡ್ಡ ಬಿಡುಗಡೆಗೆ ಅದು ನಡೆಸುವಂತಾಗಿರ್ತದೆ. ಇವತ್ತು ನನ್ನನ್ನು ಕೇಳುವಂತ ಪ್ರಿಯ ದೇವರ ಮಕ್ಕಳೇ, ನೀವು ಶಾರೀರಿಕವಾಗಿ ಹೋಗುವಾಗ ಶರೀರ ಅನುಭವಗಳು ಇಲ್ಲಿ ಮಣ್ಣಾಗಿ ಹೋಗುವಂತದ್ದಾಗಿರ್ತದೆ. ಅದು ಎಂದಿಗೂ ಜೀವಿಸಲ್ಲ, ಅದರಲ್ಲಿ ಎಂದಿಗೂ ಅದು ಜೀವವುಳ್ಳದ್ದಾಗಿ ಹೊರಗೆ ಬರಲ್ಲ. ಆದರೆ ಕ್ರಿಸ್ತನ ಮೂಲಕವಾಗಿ ತಿಳಿದಂತ ಸತ್ಯತೆಯಿಂದ, ದೇವರ ವಚನದ ಸತ್ಯತೆಯಿಂದ, ವಾಕ್ಯದ ಬಲದಿಂದ ನಾವು ಮುಂದೆ ಸಾಗುವಾಗ ನಮ್ಮೊಳಗೊಂದು ಜೀವ ಉಂಟಾಗ್ತದೆ. ಕ್ರಿಸ್ತನ ಮೂಲಕವಾಗಿ ಅದು ಜೀವ ಉಂಟಾಗ್ತದೆ. ನಾವು ಆತ್ಮದಲ್ಲಿಯೂ ಸತ್ಯದಲ್ಲಿ ಆರಾಧಿಸುವವರಾಗಿ ಆ ಸತ್ಯತೆಯ ಬಿಡುಗಡೆಯನ್ನು ನಮ್ಮ ಜೀವಿತದಲ್ಲಿ ನಾವು ಅನುಭವಿಸುವವರಾಗಿದ್ದೇವೆ. ಆದ ಕಾರಣ ಒಂದನ್ನು ನಂಬಬೇಕು, ಇವತ್ತು ದೇವರ ರಾಜ್ಯದ ಅನುಭವದಲ್ಲಿ ಒಂದು ಆತ್ಮಿಕವಾದ
ಆಮೇನ್ ಬಿಡುಗಡೆಗಳಿದೆ, ಆತ್ಮಿಕವಾದ ಆಮೇನ್ ಒಂದು ರೆವಲ್ಯೂಷನ್ ಇದೆ, ಆತ್ಮಿಕವಾದ ಪ್ರಕಟಣೆ ಅಡಗಿದೆ. ಆಮೇನ್. ಆದ ಕಾರಣ ನಾವೊಂದನ್ನು ನಂಬಬೇಕು, ದೇವರೇ ನನ್ನ ಜೀವಿತದಲ್ಲಿ ಆಮೇನ್ ಈ ಆತ್ಮಿಕವಾದ ಬಿಡುಗಡೆಗಳನ್ನು ನಾನು ಅನುಭವಿಸಲಿಕ್ಕೆ ಕೃಪೆ ನೀಡಿ ಎಂಬುದಾಗಿ 1 ಕೊರಿಂಥ ಅದರ 1ನೇ ಅಧ್ಯಾಯದ 12ನೇ ವಚನ ಓದಿಕೊಳ್ಳೋಣ. 1 ಕೊರಿಂಥ 1:12. ನಾನು ಪೌಲನವನು, ಇಲ್ಲವೇ 1 ಕೊರಿಂಥ 1:12. 1:12. ಓಕೆ. ನಾನು ಅಪೊಲ್ಲೋಸನವನು ಅಥವಾ ನಾನು ಕೆಫಾನವನು, ಇಲ್ಲವೇ ನಾನು ಕ್ರಿಸ್ತನವನು ಎಂದು ಹೇಳಿಕೊಳ್ಳುತ್ತಾನಂತೆ. ಅದರ 7ನೇ ಅಧ್ಯಾಯದ 29ನೇ ವಚನ. ಸಮಯವು ಸಂಕೋಚವಾದದ್ದರಿಂದ ಇನ್ನು ಮೇಲೆ ಹೆಂಡತಿಯುಳ್ಳವರು ಹೆಂಡತಿ ಇಲ್ಲದವರಂತೆಯೂ, ಅಳುವವರು ಅಳದವರಂತೆಯೂ, ಸಂತೋಷ ಪಡುವವರು ಸಂತೋಷ ಪಡದವರಂತೆಯೂ, ಕೊಂಡುಕೊಳ್ಳುವವರು ಕೊಂಡದ್ದು ತಮ್ಮದೇ ಎಂದು ಹೇಳದವರಂತೆಯೂ, ಲೋಕವನ್ನು ಅನುಭೋಗಿಸುವವರು ಅದನ್ನು ಪರಿಪೂರ್ಣವಾಗಿ ಅನುಭೋಗಿಸದವರಂತೆಯೂ ಇರಬೇಕು. ನೋಡಿ, ಆಮೇಲೆ ಇದೆಲ್ಲದಕ್ಕೆ ಅಂತ್ಯ ಬರುವಂತ ಸಮಯಗಳು, ಅಂದ್ರೆ ಕೊನೆಯ ದಿನಗಳಲ್ಲಿ ಆಮೇಲೆ ಅನೇಕ ವಿಧವಾಗಿರುವಂತ ವಿರೋಧತೆಗಳು ಎದ್ದೇಳ್ತದೆ ಎಂಬುದಾಗಿ ದೇವರ ವಚನ ಹೇಳ್ತದೆ. ಅದರಿಂದ ಇವತ್ತು ಒಬ್ಬ ದೇವರ ಮಗನು ಆಮೇಲೆ ಹೆಚ್ಚಾಗಿ ಈ ಲೋಕ ವಿಷಯವಾಗಿರುವಂತ ವಿಚಾರಗಳಲ್ಲಿ ಕಾನ್ಸಂಟ್ರೇಟ್ ಮಾಡೋದ್ರಿಂದ ಅವನು ಇಲ್ಲೇ ಉಳ್ಕೊಳ್ತಾನೆ. ಆದರೆ ದೇವರ ರಾಜ್ಯದ ಬಿಡುಗಡೆಗಳನ್ನು ಅವನು ಅನುಭವಿಸಲಿಕ್ಕೆ ಸಾಧ್ಯವಾಗಲ್ಲ. ಅದಕ್ಕೆ ಆಮೇಲೆ ಈ ವಚನಗಳೆಲ್ಲ ನಮ್ಮನ್ನು ಎಚ್ಚರಿಸುವಂಥದ್ದನ್ನು ಏನಂತ ಹೇಳಿದ್ರೆ, ನಾವು ಕ್ರಿಸ್ತನಲ್ಲಿ ಸಂತೋಷಿಸಬೇಕು, ಕ್ರಿಸ್ತನಲ್ಲಿ ಆನಂದಿಸಬೇಕು, ಕ್ರಿಸ್ತನಲ್ಲಿರುವಂತಹ ಬಿಡುಗಡೆಗಳನ್ನು ನಮ್ಮ ಜೀವಿತದಲ್ಲಿ ನಾವು ಅನುಭವಿಸಬೇಕೆಂಬುದಾಗಿರುವಂಥದ್ದೇ ದೇವರ ಉದ್ದೇಶವಾಗಿದೆ. ಇವತ್ತು ನನ್ನನ್ನು ಕೇಳುವಂತ ಎಲ್ಲ ಪ್ರಿಯ ದೇವರ ಮಕ್ಕಳೊಂದಿಗೆ ದೇವರ ಆತ್ಮನು ಹೇಳುವಂಥದ್ದು ಒಂದೇ, ರಕ್ತವು ಮಾಂಸವು ಆಮೇಲೆ ದೇವರ ರಾಜ್ಯಕ್ಕೆ ಬಾಧ್ಯವಾಗಲ್ಲ. ಆಮೇಲೆ ಇದು ಅಳಿದು ಹೋಗುವಂತ ಒಂದು ಅನುಭವ, ನಾಶವಾಗಿ ಹೋಗುವಂತ ಒಂದು ಅನುಭವ, ಮಣ್ಣಲ್ಲಿ ಮಣ್ಣಾಗಿ ಹೋಗುವಂತ ಒಂದು ಅನುಭವ. ಆದರೆ ದೇವರ ರಾಜ್ಯದ ಅನುಭವ ಕ್ರಿಸ್ತನ ಮೂಲಕವಾಗಿ ನಿತ್ಯ ಜೀವವಾಗಿದೆ. ಈ ನಿತ್ಯ ಜೀವದ ಅನುಭವದಲ್ಲಿ ನಾವು ಮುಂದೆ ಸಾಗುವಾಗ ಖಂಡಿತವಾಗಲು ದೇವರ ಬಿಡುಗಡೆಗೆ ನಾವು ಅನುಭವಿಸುವವರಾಗಿದ್ದೇವೆ. ನಾವೆಲ್ಲ ಕರ್ತನ ಸಮ್ಮುಖದಲ್ಲಿ ಒಪ್ಪಿಸಿಕೊಡುತ್ತಾ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಈ ವಚನಗಳ ಮುಂದೆ ನಮ್ಮನ್ನು ನಾವು ತಗ್ಗಿಸಿಕೊಳ್ಳೋಣ. ಒಂದನ್ನು ನಂಬೋಣ, ದೇವರೇ ನಿನ್ನ ರಾಜ್ಯದ ಅನುಭವದಲ್ಲಿ ನಾನು ಮುಂದೆ ಸಾಗ್ಲಿಕ್ಕೆ ನನ್ನ ನೀನು ಬಲಪಡಿಸು. ಆಮೇಲೆ ಕರ್ತನೆ ಸ್ತೋತ್ರವಾಗಲಿ. ಆ ದಿನದಲ್ಲಿ ಆಮೇಲೆ ನಿರ್ಜೀವ ಕರ್ಮಗಳಲ್ಲಿ ನಾನು ಹೋಗದೆ, ಆಮೇಲೆ ಜೀವವಿಲ್ಲದಂತ ಅನುಭವಗಳಲ್ಲಿ ಹೋಗದೆ, ಅಜ್ಜಿ ಕಥೆಗಳು ಅಥವಾ ಪಾರಂಪರ್ಯವಾಗಿರುವಂತ ಅನುಭವಗಳಲ್ಲೂ ಅಥವಾ ಆಮೇಲೆ ಮಾನುಷಿಕವಾದ ನಿಯಮಗಳಲ್ಲೋ, ಮಾನುಷಿಕವಾದ ಬುದ್ಧಿಯಲ್ಲೋ, ಮಾನುಷಿಕವಾಗಿರುವಂತ ವಿಚಾರಗಳಿಗೂ ನಾನು ಒಳಗಾಗಿ ಹೋಗದೆ, ದೇವರ ಉದ್ದೇಶ, ದೇವರ ಚಿತ್ತವಾಗಿರುವಂತ, ದೇವರ ನಿಯಮವಾಗಿರುವಂತ ಅನುಭವದಲ್ಲಿ ಆಮೇಲೆ ಕ್ರಿಸ್ತನು ಆಮೇಲೆ ಹೊಸ ಒಡಂಬಡಿಕೆಯಲ್ಲಿ ಪರಿಶುದ್ಧ ಆತ್ಮನ ಮೂಲಕವಾಗಿ ಕೊಡಲ್ಪಟ್ಟಂತ ಆ ಸತ್ಯತೆಯ ಅನುಭವದಲ್ಲಿ ಮುಂದೆ ಸಾಗ್ಲಿಕ್ಕೆ ನಾನು ನಿನ್ನ ಬಲಪಡಿಸಿ ಎಂಬುದಾಗಿ ನಾವು ಒಪ್ಪಿಸಿಕೊಡುತ್ತಾ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಹುಡರಬನ ಶತರಿಯಾದರ ಜುಡರಬನ ಸಂದರೇದನ. ದೇವರಾತ್ಮನೇ ಈ ದಿನದಲ್ಲಿ ಈ ಸಾರಲ್ಪಟ್ಟಂತೆ ಈ ವಚನ ಕರ್ತನೆ ಜನರ ಜೀವಿತದಲ್ಲಿ ಕಾರ್ಯ ಮಾಡಲಿ ಅಪ್ಪ. ನೀನು ಸ್ವಾಮಿ ಸಂಧಿಸು ಸ್ವಾಮಿ. ಹೌದು ಕರ್ತನೆ, ದೇವರ ರಾಜ್ಯದ ಅನುಭವ ವ್ಯತ್ಯಾಸ. ಅಲ್ಲಿ ಹೊಸದಾಗಿ ಹುಟ್ಟದಿದ್ದರೆ, ಆಮೇಲೆ ಹೊಸದಾಗಿರುವಂತ ಒಂದು ಅನುಭವ ಅಲ್ಲಿ ಪ್ರಕಟವಾಗದಿದ್ದರೆ ಅದು ಕರ್ತನೆ ವ್ಯರ್ಥವಾಗಿದೆ. ಎಂದಿಗೂ ಅದು ದೇವರ ರಾಜ್ಯವನ್ನು ಅದು ಕಾಣಲ್ಲ. ಇವತ್ತು ನಮ್ಮ ಜೀವಿತದಲ್ಲಿ ಕರ್ತನೆ ನಾವು ಹಳೆಯ ಅನುಭವದ ಪ್ರಕಾರವಾಗಿ ಅಲ್ಲ, ಕರ್ತನೆ ಹೊಸತನದಲ್ಲಿ ಮುಂದೆ ಸಾಗ್ಲಿಕ್ಕೆ ನೀನು ಕೃಪೆ ನೀಡು ಸ್ವಾಮಿ. ಆಮೇನ್. ಕರ್ತನೆ ನಿರ್ಜೀವ ಕರ್ಮಗಳಲ್ಲಿ ಅಲ್ಲ, ದೇವರೇ ಜೀವವುಳ್ಳಂತ ಕರ್ತನೆ ನಿನ್ನನ್ನು ನಾವು ಆರಾಧಿಸುತ್ತಾ ಮುಂದೆ ಸಾಗ್ಲಿಕ್ಕೆ ನೀನು ಕೃಪೆ ನೀಡೆಂಬುದ ಹಾಗೆ ನಾವು ಪ್ರಾರ್ಥಿಸ್ತೇವೆ. ದೇವರೇ ಕರ್ತನೆ ಸ್ತೋತ್ರವಾಗಲಿ. ಶಿಲುಬೆಯ ಮೂಲಕವಾಗಿ, ಶಿಲುಬೆಯ ಮರಣದ ಮೂಲಕವಾಗಿ, ಕರ್ತನೆ ರಕ್ತವನ್ನು ಸುರಿಸುವುದರ ಮೂಲಕವಾಗಿ ಎಲ್ಲ ಕಾರ್ಯಗಳಿಗೆ ಆಮೇಲೆ ನೀವು ಧರ್ಮಶಾಸ್ತ್ರವನ್ನು ನೆರವೇರಿಸಿದೆಂಬುದಾಗಿ ಹೇಳಿದ ಪ್ರಕಾರವಾಗಿ ಎಲ್ಲ ನಿಯಮಗಳನ್ನು ನೀವು ಕರ್ತನೆ ಸ್ತೋತ್ರವಾಗಲಿ ಈ ಲೋಕದಲ್ಲಿ ಬಂದು ನೆರವೇರಿಸಿ
ನೆರವೇರಿಸಿದರೆ ನಿಮ್ಮ ಮೂಲಕವಾಗಿರುವಂತ ಆ ಸತ್ಯತೆಯ ಬಿಡುಗಡೆಗಳನ್ನು ನಮ್ಮ ಜೀವಿತದಲ್ಲಿ ಅನುಭವಿಸಲಿಕ್ಕೆ ಕೃಪೆ ನೀಡಪ್ಪ ದೇವರೇ. ಕರ್ತನೆ, ಇದರಿಂದ ಉಪವಾಸ ಪ್ರಾರ್ಥನೆ ನೀವು ಆಶೀರ್ವದಿಸಿದ್ದೀರಾ ದೇವರೇ. ಕರ್ತನೆ, ಸ್ತೋತ್ರವಾಗಲಿ. ಸುಂದರವಾದ ಆರಾಧನೆ ನಮಗೆ ಕೊಟ್ಟಿದ್ದೀರಾ. ನಿಮ್ಮನ್ನು ಸ್ತುತಿಸುವಂತೆ ಕೃಪೆ ನೀಡಿದ್ದೀರಾ. ಪ್ರಾರ್ಥಿಸಲಿಕ್ಕೆ ನಮ್ಮನ್ನು ನೀವು ತಾನೇ ಬಲಪಡಿಸಿದ್ದೀರಾ. ಅದಕ್ಕಾಗಿ ಸ್ತೋತ್ರ. ಇದರಿಂದಲೇ ಮಾತನಾಡಿದ ಎಲ್ಲ ವಚನಗಳು ಜನರ ಜೀವಿತದಲ್ಲಿ ದೊಡ್ಡ ಬಿಡುಗಡೆಯನ್ನು ಉಂಟು ಮಾಡಲಿ ಸ್ವಾಮಿ, ಕಾರ್ಯ ಮಾಡಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಈ ವಚನಗಳ ಮೂಲಕವಾಗಿ ಕರ್ತನೆ, ನೀನು ಜನರನ್ನು ಸಂಧಿಸಿದಕ್ಕಾಗಿ ಸ್ತೋತ್ರ ಮಾಡ್ತೇನಪ್ಪ ದೇವರೇ. ನೀನು ಕಾರ್ಯ ಮಾಡಪ್ಪ ಕರ್ತನ. ದೇವರ ರಾಜ್ಯದ ಪ್ರಕಟಣೆಯಲ್ಲಿ ಕರ್ತನೆ ಮುಂದೆ ಸಾಗಲಿಕ್ಕೆ ಸಹಾಯ ಮಾಡಿ. ಯೇಸು ಸ್ವಾಮಿ ಹೇಳಿದ ಪ್ರಕಾರವಾಗಿ ದೇವರ ರಾಜ್ಯ ಇಲ್ಲೇ ಇದೆ, ನಿಮ್ಮ ಮಧ್ಯದಲ್ಲೇ ಇದೆ ಎಂಬುದಾಗಿ ಹೇಳಿದ ಪ್ರಕಾರವಾಗಿ ಕರ್ತನೆ, ಆ ರಾಜ್ಯದ ಎಲ್ಲ ಬಿಡುಗಡೆಗಳ ನಮ್ಮ ಜೀವಿತದಲ್ಲಿ ಅನುಭವಿಸಲಿಕ್ಕೆ ಕೃಪೆ ನೀಡುವುದಾಗಿ ನಾನು ಪ್ರಾರ್ಥಿಸ್ತೇನಪ್ಪ. ನಮ್ಮನ್ನು ಇಲ್ಲಿ ತನಕ ನಡೆಸಿದಕ್ಕಾಗಿ ಸ್ತೋತ್ರ. ಈ ರಾತ್ರಿ ವೇಳೆಯಲ್ಲಿ ಮಹಿಮೆಯಾಗಿ ನಮ್ಮನ್ನು ನಡೆಸಿದಕ್ಕಾಗಿ ಸ್ತೋತ್ರ. ಅದ್ಭುತವಾಗಿ ನೀವು ನಡೆಸಿದಕ್ಕಾಗಿ ಸ್ತೋತ್ರ ದೇವರೇ. ಈ ಉಪವಾಸ ಪ್ರಾರ್ಥನೆಗಳು ನೀವು ಆಶೀರ್ವದಿಸಿರಿ, ಅಭಿವೃದ್ಧಿಗೊಳಿಸಿರಿ, ಮಹಿಮೆಯಾಗಿ ನಡೆಸಿರಿ ಅಪ್ಪ ದೇವರ. ಅನೇಕ ಜನಗಳು ಸೇರಿ ಬಂದು ಕರ್ತನೆ ನಿನ್ನ ಸಮ್ಮುಖದಲ್ಲಿ ಪ್ರಾರ್ಥಿಸುವಂತ ಅನುಭವವಾಗಿ ಮಾರ್ಪಡಲಿ ಅಪ್ಪ ದೇವರೇ. ನಿನ್ನ ಕೃಪೆಗಾಗಿ ಸ್ತೋತ್ರ ದೇವರೇ. ಇದರಿಂದಲೇ ಕರ್ತನೆ, ನಿನ್ನ ಕೃಪೆ, ನಿನ್ನ ಸಾನ್ನಿಧ್ಯ ನಮ್ಮ ಮಧ್ಯದಲ್ಲಿ ಇದನ್ನು ನಡೆಸಿದಕ್ಕಾಗಿ ಸ್ತೋತ್ರ. ನೀನ್ ನಡೆಸು, ಬಲಪಡಿಸು ಕರ್ತನೆ. ಎಲ್ಲವ ನಿನ್ನ ಕರಗಳು ಒಪ್ಪಿಸಿಕೊಡುತ್ತೇವೆ. ನೀನು ಒಳ್ಳೆದನ್ನೇ ಮಾಡುವ ದೇವರಾಗಿದ್ದಕ್ಕಾಗಿ ಸ್ತೋತ್ರ. ಈ ಕರ್ತನೆ ರಾತ್ರಿ ವೇಳೆಯಲ್ಲಿ ನಮ್ಮನ್ನು ಕರ್ತನೆ ಅದ್ಭುತವಾಗಿ ಮಹಿಮೆಯಾಗಿ ನೀನು ನಡೆಸಿದ ಎಲ್ಲ ಕೃಪೆಗಳಿಗಾಗಿ ಸ್ತೋತ್ರ. ಎಲ್ಲ ಘನ ಮಾನ ಮಹಿಮೆ ನಿನ್ನೊಬ್ಬನಿಗೆ ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಬಿಡೊಂದು ನಿನ್ನ ಪ್ರೀತಿಯುಳ್ಳ ತಂದೆಯೇ, ಆಮೇನ್ ಆಮೇನ್. ನಾವಂತಶಮಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯತೆ ಇಲ್ಲಿ ಬಂದಂತೆ ಎಲ್ಲರ ಸಂಗಡ ಸದಾಕಾಲ ಇರಲಿ. ಆಮೇನ್ 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 ಆಮೇನ್. ಹಾಲೆಲೂಯಾ.